20 ವರ್ಷದ ಹಿಂದೆ ಹೋದಂಗ ಆಯ್ತು. ಒಂದು ಹೊಸ ನಮೂನೆಯ ಚಿತ್ರ ಇದು. ಒಂದು ಒಳ್ಳೆ ಮೆಸೇಜ್ ಅನ್ನು ಕೊಡ್ತಾ ಇತ್ತು ಮೂವಿ. ಒಳ್ಳೆ ಮೆಸೇಜ್ ಇದೆ, ಒಳ್ಳೆ ಮೆಸೇಜ್ ಇದೆ, ಒಳ್ಳೆ ಮೆಸೇಜ್ ಅನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ಯೂತ್ಸ್ ಗೆ ಒಳ್ಳೆ ಮೆಸೇಜ್ ಇದೆ. ಯೂತ್ಸ್ ನೋಡ್ಬೇಕು ಈ ಮೂವಿ, ಎಲ್ಲರೂ ನೋಡ್ಲೇಬೇಕು. ಹಳ್ಳಿಯಲ್ಲಿ ಇರೋ ಸುಖ ಸಿಟಿಯಲ್ಲಿ ಇಲ್ಲ ಅನ್ನೋದನ್ನ ಈ ಮೂವಿಲಿ ನೋಡ್ಬೇಕಾಗಿದೆ. ನಮಸ್ಕಾರ, ಫಿಲ್ಮ್ ಮೇಕರ್ಸ್ ಕೌನ್ಸಿಲ್ಗೆ ಸ್ವಾಗತ. ಒಂದು ಸಿನಿಮಾ ಮಾಡಿ ಅದನ್ನ ರಿಲೀಸ್ ಮಾಡೋದು ಅನ್ನೋದು ಒಂದು ಎಕ್ಸೈಟಿಂಗ್ ವಿಚಾರ, ಹಾಗೇನೆ ಖುಷಿ ವಿಚಾರ ಎಂಟೈರ್ ಟೀಮಿಗೆ. ಹಾಗೇನೆ ಒಂದು ರಿಲೀಸ್ ಆಗ್ತಾ ಇರುವ ಸಿನಿಮಾದ ತಂಡ, ಆ ಸಿನಿಮಾದ ಹೀರೋ ಹೀರೋಯಿನ್ ನನ್ನ ಲೆಟ್ಸ್ ಟಾಕ್ ಶೋ ನಲ್ಲಿ ಗೆಸ್ಟ್ ಆಗಿ ಬಂದಿದ್ದಾರೆ. ಸೆಪ್ಟೆಂಬರ್ 5 ಗೆ ರಿಲೀಸ್ ಆಗ್ತಾ ಇರುವ ಈ ಸಿನಿಮಾದ ಹೆಸರು 31 ಡೇಸ್. ಈ ಸಿನಿಮಾದ ಹೀರೋ ನಿರಂಜನ್ ಶೆಟ್ಟಿ. ಈಗಾಗಲೇ ನಿಮ್ಮನ್ನ ಜಾಲಿ ಡೇಸ್, ಕೇಸ್ ನಂಬರ್ 18/9, ಜಗತ್ ಕಿಲಾಡಿ, ರಾಜರು, ಹೀಗೆ ಹಲವಾರು ಸಿನಿಮಾದ ಮೂಲಕ ಎಂಟರ್ಟೈನ್ ಮಾಡಿ ನೀವು ಕೂಡ ಅವರಿಗೆ ಆಶೀರ್ವಾದ ಮಾಡಿದ್ದೀರಾ. ಅವ್ರ ಜೊತೆಗೆ ಒಬ್ಬ ಹೊಸ ಹೀರೋಯಿನ್ ಅನ್ನು ಕೂಡ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಸೊ ನೀವು ಅವರ ಸಿನಿಮಾನ ನೋಡ್ಬೇಕಂತೆ. ಯಾಕೆ ನೋಡ್ಬೇಕಂತೆ, ಅವ್ರ ಸಿನಿಮಾದಲ್ಲಿ ಅಂತದ್ದೇನಿದೆ ಅಂತ ಅವರೇ ಹೇಳ್ತಾರೆ. ಸೊ ಲೆಟ್ ಅಸ್ ವೆಲ್ಕಮ್ ಹಿಮ್ ಟು ಅವರ್ ಶೋ ಲೆಟ್ಸ್ ಟಾಕ್. ನಮಸ್ತೆ, ವೆಲ್ಕಮ್ ಟು ದ ಶೋ. ನಮಸ್ತೆ ಮೇಡಮ್. ನಮಸ್ತೆ. ಕಂಗ್ರ್ಯಾಚುಲೇಷನ್ಸ್ ಇಬ್ಬರಿಗೂ. ಸಿನಿಮಾ ರಿಲೀಸ್ ಆಗ್ತಾ ಇದೆ, ಖುಷಿ ಆಗ್ತಾ ಇದೆ. ಲೆಟ್ಸ್ ಟಾಕ್ ನಲ್ಲಿ ಹೀರೋ ಹೀರೋಯಿನ್ ಇಬ್ರು ಸಿನಿಮಾ ರಿಲೀಸ್ ಆಗ್ತಾ ಇರೋದ್ರ ಬಗ್ಗೆ ಮಾತಾಡೋದಕ್ಕೆ ನಿಮ್ಮನ್ನ ಇನ್ವೈಟ್ ಮಾಡೋದಕ್ಕೆ ಬಂದಿದ್ದಾರೆ. ಸಿನಿಮಾದ ಬಗ್ಗೆ ಮಾತಾಡೋದಾದ್ರೆ ಸರ್, 31 ಡೇಸ್ ಅಂತ ಸಿನಿಮಾದ ಟೈಟಲ್ ಇಟ್ಕೊಂಡಿದ್ದೀರಾ. ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ದಟ್. ಏನಿದೆ 31 ಡೇಸ್? ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ 31 ಡೇಸ್ 31 ದಿವಸದಲ್ಲಿ ನಡೆಯುವ ಒಂದು ಪ್ರೇಮ ಕತೆ. ಓಕೆ. ಸೊ ಎಲ್ಲ ಕತೆಗಳು ಸಾಮಾನ್ಯ ಪ್ರೇಮ ಕತೆಗಳೇ ಆಗಿರ್ತವೆ. ಸೊ ಅದರಲ್ಲಿ ಒಂದಿಷ್ಟು ಹ್ಯಾಪಿ, ಟ್ರಾಜಿಡಿ ಅವ್ರ ಕಾಮಿಡಿ ಆಗಿರುತ್ತೆ. ಸೊ ಇದು ಎಲ್ಲ ಮಿಕ್ಸ್ ಆಗಿ 31 ದಿವಸದಲ್ಲಿ ನಡೆಯುವ ಕತೆ. 31 ದಿವಸನೇ ನಾವು ಯಾಕೆ ಆಯ್ಕೆ ಮಾಡ್ಕೊಂಡ್ವಿ ಅಂದ್ರೆ, ಎಲ್ಲ ವರ್ಷದ ಕೊನೆಯದು 31 ಮುಗಿದ ತಕ್ಷಣ ಏನೋ ಒಂದು ಫ್ರೆಶ್ ಆಗಿರುತ್ತೆ, ಹೊಸದಾಗಿರುತ್ತೆ. ನಮ್ಮ ಸಿನಿಮಾಕ್ಕೆ ಯಾರು ಎಂಟ್ರಿ ಕೊಡ್ತಾರೆ, ಯಾರು ನೋಡ್ತಾರೆ, ಅವರಿಗೆ ಆ 31 ದಿವಸ ಮುಗಿದು ಹೋಗುವಾಗ ಅವ್ರಿಗೆ ಏನೋ ಒಂದು ಹೊಸದು ಸಿಗುತ್ತೆ, ಅವ್ರಿಗೆ ಏನೊಂದು ಹೊಸತನ ಸಿಗುತ್ತೆ. ನಾವು ಇಷ್ಟೆಲ್ಲ ಪ್ರತಿ ವರ್ಷ 31 ದಿವಸ ಆಚರಿಸ್ತೀವಿ. ಅದಾದಾಗ ನಮ್ಗೆ 12 ಗಂಟೆ ಆಗ್ತಾ ಇದ್ದಂಗೆ ನಾಳೆಯಿಂದ ನಂದು ಹೊಸ ವೆಂಚರು, ನಾಳೆಯಿಂದ ನನ್ನ ಹೊಸ ವಿಷಯ ನಾಳೆಯಿಂದ ನಂದು ಹೊಸತು ಅಂತ ಏನು ಬಯಸ್ತಾರೋ, ಯಾಕಂದ್ರೆ ಪ್ರತಿಯೊಬ್ಬ ಮನುಷ್ಯ ಅದನ್ನ ಆಸೆ ಪಡ್ತಾನೆ, ಆ ಹೊಸತನ ಸಿಗುತ್ತೆ ಅಂತ ನಾನು ಹೇಳಬಲ್ಲೆ. ಸೂಪರ್. ನನ್ಗೆ ಒಂದು ಕ್ಯೂರಿಯಾಸಿಟಿ ಇತ್ತು, 31 ಡೇಸ್ ಅಂತ ನೀವಾಗ ನ್ಯೂಮರಾಲಜಿ ಪ್ರಕಾರ ಏನೋ ಟೈಟಲ್ ಇಟ್ಬಿಟ್ರಾ ಅಂತ ಹೇಳ್ಕೊಂಡು. ಆಕ್ಚುಲಿ ಅದಿಲ್ಲ, ಬಟ್ ಆಮೇಲೆ ನನ್ಗೆ ಯಾರೋ ಒಬ್ರು ಹೇಳಿದ್ರು 31 ಡೇಸ್ ಅಂದ್ರೆ ರಾಹು ಅಂತ. ರಾಹು ಅಂದ್ರೆ ಅದು ಸೌಂದರ್ಯಕ್ಕೆ ಸಂಬಂಧಪಟ್ಟವನು ಅನ್ನೋದು ಕೇಳ್ಪಟ್ಟೆ. ಅದು ಕಲೆಗೆ ಬಹಳ ಒತ್ತು ಕೊಡುವಂತ ವಿಚಾರ ಕೂಡ ಅಂತ ನಾನು ಕೇಳ್ಪಟ್ಟೆ. ನನ್ಗೆ ಆಕ್ಚುಲಿ ಅದ್ರ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ. ಬಟ್ ಯಾರೋ ಹೇಳಿದಾಗ ಗೊತ್ತಲ್ಲ, ನಮಗೂ ಸಾಕಷ್ಟು ಜನ ಸ್ನೇಹಿತರಿಂದ ಈ 31 ಅನ್ನೋದು ರಾಹು ಸಂಖ್ಯೆ ಅದು. ಸೊ ಅಂತ ಅಂದ್ರು. ಬಟ್ ಅದು ರಾಹು ನಿನ್ಗೆ ಕಲೆಗೆ ಬಹಳ ಸಪೋರ್ಟ್ ಮಾಡತ್ತೆ, ತುಂಬಾ ಎತ್ತರಕ್ಕೆ ತಗೊಂಡು ಹೋಗುತ್ತೆ ಅಂತ ಅಂದ್ರು. ಅದಕ್ಕೆ ಗಾಡ್ ಗ್ರೇಸ್ ನಾವು ನಿನ್ನೆ ಪ್ರೀಮಿಯರ್ ಶೋ ಮಾಡ್ಕೊಂಡ್ ಬಂದ್ವಿ. ಸೊ ನಮ್ಗೆ ಶಿವಮೊಗ್ಗದಲ್ಲಿ ಒಳ್ಳೆ ರೆಸ್ಪಾನ್ಸ್ ಸಿಕ್ತು. ನಿಜವಾಗ್ಲೂ ನಾವು ಇಷ್ಟು ದಿನ ನಾವು ಕಷ್ಟಪಟ್ಟಿರ್ತೀವಿ, ಯಾಕಂದ್ರೆ ಇಸ್ ನಾಟ್ ನಾನು ಒಬ್ಬನೇ ಅಲ್ಲ, ನಮ್ಮ ಪ್ರೊಡ್ಯೂಸರು, ಡೈರೆಕ್ಟ್ರು, ಟೆಕ್ನಿಷಿಯನ್ಸು, ಹೀರೋ ಹೀರೋಯಿನ್ಸ್, ಹೋಲ್ ಟೀಮ್ ಒಂದು ಕನಸಿರುತ್ತೆ. ಸೊ ಅದಕ್ಕೆ ನಾವ್ ಏನ್ ಮಾಡಿದ್ವಿ, ನಾವು ಸ್ವಲ್ಪ ದೂರ ಹೋಗೋಣ ಅಂದ್ರೆ ಶಿವಮೊಗ್ಗ ಯಾಕೆ ಆಯ್ಕೆ ಮಾಡ್ಕೊಂಡಿ ಅಂದ್ರೆ, ಅಲ್ಲಿ ಆರ್ಗನೈಸ್ ಮಾಡಿದವ್ರು ಬಿಟ್ರೆ ಶೋನ ನಮ್ಗೆ ಯಾರು ಗೊತ್ತಿಲ್ಲ. ಆ ಜಾಗದಲ್ಲಿ ಹೋಗಿ ಒಂದು ಶೋ ಮಾಡ್ಬೇಕು ಅಂತ ಆಸೆ ಪಟ್ವಿ. ಆ ಶೋ ಆಯ್ತು, ಎಕ್ಸ್ಟ್ರಾರ್ಡಿನರಿ ರಿಪೋರ್ಟ್ ಅಂಡ್ ರಿವ್ಯೂ ಬಂತು. ವಿ ಆರ್ ಹ್ಯಾಪಿ. ನಮ್ ಟೋಟಲ್ 31 ಡೇಸ್ ಟೀಮ್ ನೆಮ್ಮದಿಯಾಗಿ ಇದೀವಿ, ಖುಷಿಯಾಗಿದ್ದೀವಿ. ಯಾಕೆ ಅಲ್ಲೇ ಕ್ವೆಶ್ಚನ್ ಇದು, ಯಾಕೆ ಅಲ್ಲೇ ಹೋಗಿ ನೀವು ಪ್ರಿವ್ಯೂ ಮಾಡಿದ್ರಿ? ಬಿಕಾಸ್ ಇವಾಗ ಒಂದ್ ಸ್ವಲ್ಪ ಜನ ಶುರು ಮಾಡ್ಕೊಂಡಿದ್ದಾರೆ, ಏನು ಬೇರೆ ಕಡೆ ತಮ್ಮ ಕ್ಷೇತ್ರ ಬಿಟ್ಟು ಅಥವಾ ತಾವು ಇಲ್ಲಿ ರಿಲೀಸ್ ಮಾಡಬೇಕು, ಸೆಂಟರ್ ಆಫ್ ಕರ್ನಾಟಕ ಬಿಟ್ಟು ಬೇರೆ ಕಡೆ ಹೋಗಿ ನಾವು ಸಿನಿಮಾ ತೋರ್ಸೋಣ, ಸೊ ದಟ್ ಆರ್ಗ್ಯಾನಿಕ್ ನಿಮ್ಗೆ ರೆಸ್ಪಾನ್ಸ್ ಸಿಗ್ಲಿ ಅಂತ ನೀವು ಮಾಡಿದ್ರ? ಖಂಡಿತ ಮೇಡಮ್, ಯು ಆರ್ 100% ಕರೆಕ್ಟ್. ಯಾಕಂದ್ರೆ ಎಲ್ಲೇ ನಾವು ಗೊತ್ತಿರೋ ಬೆಂಗಳೂರಲ್ಲಿ ನಾನು ಯಾರನ್ನ ಕರೆದ್ರು, ನಾನು ಬೆಂಗಳೂರಲ್ಲೇ ಇಷ್ಟು ಜಾಸ್ತಿ ಒಡನಾಟ ಇರೋದ್ರಿಂದ ನನ್ನವರಂತ ಮಿನಿಮಮ್ ಒಂದು 50ರಿಂದ 100 ಜನ ಬರ್ತಾರೆ. ಸೊ ಅದ್ ಬಂದವರು ಅವ್ರು ನನ್ನನ್ನ ಹೊಗಳೋದಕ್ಕೋ ಅಥವಾ ಅವ್ರು ನನಗೆ ನಿರಂಜನಿಗೆ ಬೇಜಾರಾಗತ್ತೆ ಅನ್ನೋದಕ್ಕೋ ಅಥವಾ ಎಲ್ಲರೂ ಅಂತ ಇನ್ಯಾರೊಬ್ರು ಕಾಲು ಎಳಿಯೋದಕ್ಕೋ ಯಾರೋ 100 ಜನ ಇರ್ತಾರೆ. ಸೊ ಆ ಜಾಗಕ್ಕೆ ಹೋದ್ರೆ
ಅದು ಆರ್ಗ್ಯಾನಿಕ್ ಆಗಿರುತ್ತೆ. ಅಲ್ಲಿ ಯಾರಿಗೂ ನಮ್ಗೆ ಗೊತ್ತಿಲ್ಲ. ಸೊ ನಿಜವಾದ ನಮ್ಮ ಫುಡ್ಡಿನ ಟೇಸ್ಟ್ ಆ ಜನ ಹೇಳ್ತಾರೆ. ಯಾಕಂದ್ರೆ ಅವ್ರಿಗೆ ಏನು ಆಗ್ಬೇಕಾಗಿಲ್ಲ, ಚೆನ್ನಾಗಿದೆ ಅಂತಾರೆ, ಇಲ್ಲ ಅಂದ್ರೆ ಇಲ್ಲ ಅಂತಾರೆ. ಸೊ ಅವ್ರ ಅಭಿಪ್ರಾಯ ಬಂದಿದ್ರೆ ಅದು ನಿಜವಾಗ್ಲೂ ಅದು ಜೆನ್ಯೂನ್ ಅಂಡ್ ಆರ್ಗ್ಯಾನಿಕ್ ಅನ್ನೋದು ನನ್ನ ಅಭಿಪ್ರಾಯ. ಸೂಪರ್, ಒಳ್ಳೇದಾಗ್ಲಿ. ಆಸ್ ಐ ಸೆಡ್ 31 ಅಂತ ರಾಹುದು ನಂಬರು ಬರುತ್ತೆ ಅಂತ ಹೇಳ್ಕೊಂಡು ಕಲೆಗೆ ಅದು ಏನು ಪೂರಕವಾದಂತಹ ಒಂದು ಏನು ಸಿಂಪಲ್ ಅದು ನಂಬರ್ ಅಷ್ಟೇ. ರಾಹು ಅನ್ನೋದು ಕಲೆಗೆ ಪೂರಕವಾದಂತ ಒಂದು ದೇವರು ಅಂತ, ರಾಶಿ ಅಂತ. ಸೊ ನಿಮಗೆ ಒಳ್ಳೇದಾಗ್ಲಿ, ಕಲೆ ನಿಮ್ಮ ಈ ಸಿನಿಮಾ ಸೂಪರ್ ಆಗಿ ಸಕ್ಸಸ್ ಆಗ್ಲಿ ಅಂತ ಹೇಳ್ತಾ ನಮ್ಮ ಹೀರೋಯಿನ್ ಮಾತಾಡ್ಸೋಣ. ಫಸ್ಟ್ ಕನ್ನಡ ಸಿನಿಮಾ ಅಲ್ವಾ, ಹೇಗ ಅನಿಸ್ತಾ ಇದೆ? ತುಂಬಾ ಖುಷಿ ಆಗ್ತಿದೆ ಅಂಡ್ ತುಂಬಾ ನರ್ವಸ್ ಆಗ್ತಾ ಇದೆ ಅಂದ್ರೆ ಹೇಗೆ ಜನರು ಹೇಗೆ ತಗೊಳ್ತಾರೆ ಅನ್ನೋದು. ಬಿಕಾಸ್ ಕನ್ನಡ ಫಸ್ಟ್ ಡೆಬ್ಯೂ ಆದ ಕಾರಣ ನನ್ ತುಳು ಆಡಿಯನ್ಸ್ ಸ್ವಲ್ಪ ಜನಕ್ಕೆ ಗೊತ್ತು, ಬಟ್ ನಾನು ಇವಾಗ ಕನ್ನಡ ಆಡಿಯನ್ಸ್ಗೆ ನ್ಯೂ. ಸೊ ಅವ್ರು ಹೇಗೆ ತಗೊಳ್ತಾರೆ, ಹೇಗೆ ರಿವ್ಯೂಸ್ ಬರುತ್ತೆ ಅಂತ ಎಲ್ಲ ಸ್ವಲ್ಪ ಎಕ್ಸೈಟೆಡ್ ಆಗಿದ್ದೀನಿ. ಮಂಗಳೂರು ಆಕ್ಸೆಂಟ್ ಇದೆ. ಸೊ ಈ ಸಿನಿಮಾದಲ್ಲಿ ಯಾವ ಭಾಷೆಯನ್ನು ಯೂಸ್ ಮಾಡಿದ್ದೀರಾ ಸರ್? ಇದು ಹೆಚ್ಚು ಕಡಿಮೆ ಮಂಗಳೂರು ಟಚ್ ಅಲ್ಲೇ ಕೊಟ್ಟಿದೀವಿ. ಎಕ್ಸಾಕ್ಟ್ ಆಗಿ ಮಂಗಳೂರು ಅಂತಲ್ಲ, ಜನರಲ್ ಮಾಡ್ಕೊಂಡಿದೀವಿ. ಹೌದು, ಫ್ಲೇವರ್. ಟ್ರೇಲರ್ ನೋಡಿದಾಗ ಒಂದ್ ಕಡೆ ಸಸ್ಪೆನ್ಸ್ ಥ್ರಿಲ್ಲರ್ ಅಂತ ಅನಿಸ್ತಾ ಇತ್ತು, ಒಂದ್ ಕಡೆ ಹಾರರ್ ಫೀಲು ಇತ್ತು. ಸೊ ಯಾವ ಜಾನರ್ ಇದೆ ಸಿನಿಮಾ? ಆಕ್ಚುಲಿ ಹೇಳ್ಬೇಕಂದ್ರೆ ಮೇಡಮ್, ಇದು ಮಿಕ್ಸ್ ಇದೆ. ಸಸ್ಪೆನ್ಸ್ ಇದೆ, ಹಾರರ್ ಇದೆ, ಕಾಮಿಡಿ ಇದೆ, ಲವ್ ಇದೆ. ಸೊ ಇದು ನಾವು ಹೇಳ್ಬೇಕಂದ್ರೆ ಇದು ಪಕ್ಕಾ ಮಿಕ್ಸರ್ ಆಫ್ ಚೌ ಬಾತ್, ಮಿಕ್ಸ್ಚರ್ ಆಫ್ ಆಲ್ ಇಮೋಷನ್ಸ್. ಆಮೇಲೆ ತಂದೆ ಮಗನ ಸೆಂಟಿಮೆಂಟ್ ಇದೆ. ಸೂಪರ್. ಅಂದ್ರೆ ಎಲ್ಲ ಇದೆ. ಕ್ಲೈಮ್ಯಾಕ್ಸು ನಮ್ಮ ಮೊನ್ನೆ ಸಿನಿಮಾ ನೋಡ್ಕೊಂಡು ಇದ್ ಮಾಡಿದವರು ಕ್ಲೈಮ್ಯಾಕ್ಸ್ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡಿದ್ರು. ಐ ಆಮ್ ಸೋ ಹ್ಯಾಪಿ. ಯಾವಾಗ್ಲೂ ಒಂದು ಊಟ ನಾವು ಬೆಳೆಸ್ತೀವಲ್ಲ, ಊಟದಲ್ಲಿ ಆರಂಭದಲ್ಲಿ ಬರುವ ಎಲ್ಲಾ ಐಟಮ್ಗಳು ಟೇಸ್ಟ್ ಆಗಿರಲ್ಲ, ಮಧ್ಯೆ ಒಂಚೂರು ವ್ಯತ್ಯಾಸಗಳಾಗಿರ್ತವೆ. ಬರುವಾಗ ಲಾಸ್ಟ್ ಐಟಮ್ ಇದೆಯಲ್ಲ, ಆ ಎದ್ದು ಅವ್ರ ಕೈ ತೊಳೆದು ಬರ್ಬೇಕಾದ್ರೆ ಊಟ ಚೆನ್ನಾಗಿದೆ ಅನ್ನೋ ಫೀಲ್ ಇದೆಯಲ್ಲ. ಸೊ ಅದು ಒಬ್ಬ ಅಡಿಗೆ ಮಾಡಿದವರಿಗೆ, ಅಡಿಗೆ ಕೊಟ್ಟವರಿಗೆ ಖುಷಿ. ಆ ಖುಷಿ ನಮ್ಗೆ ಶಿವಮೊಗ್ಗದ ಜನತೆ ನಮ್ಗೆ ಕೊಟ್ರು. ವಿ ಆರ್ ಹ್ಯಾಪಿ, ತುಂಬಾ ಖುಷಿಯಾಗಿದ್ದೀವಿ ನಾವು. ಭರಪೂರ ಮನರಂಜನೆ ಇದೆ ಈ ಸಿನಿಮಾ. ಖಂಡಿತ. ಈ ಕಥೆಯನ್ನ ಬರ್ದವ್ರು ಯಾರು, ಮತ್ತೆ ಈ ಕಥೆಯನ್ನ ನೀವ್ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಆಕ್ಚುಲಿ ಈ ಕಥೆಯನ್ನು ಬರೆದಿದ್ದು ಕೃಷ್ಣ ಹೊಳ್ಳ ಅಂತ ನಮ್ಮ ಸ್ನೇಹಿತರು. ಸೊ ಅವ್ರಿಲ್ಲ ಇವಾಗ, ತೀರೋಗಿದ್ದಾರೆ ಕೋವಿಡ್ ಸಮಯದಲ್ಲಿ. ಸೊ ಅವ್ರು ಬರೆದಾಗ ಆಕ್ಚುಲಿ ಇದು ಅವರೇ ಡೈರೆಕ್ಟ್ ಮಾಡಬೇಕಾಗಿತ್ತು. ಸೊ ಅವ್ರು ತೀರೋಗೋ ಮೊದಲೇ ಸಾಕಷ್ಟು ಮ್ಯೂಸಿಕ್ಸು ನಮ್ದು ಈ ಕೆಲಸಗಳೆಲ್ಲ ಮಾಡ್ಕೊಂಡಿದ್ವಿ. ಅದಕ್ಕೆ ಅಸೋಸಿಯೇಟ್ ಆಗಿ ರವಿ ಪ್ಲಾನ್ ಆಗಿದ್ರು, ನಿರ್ದೇಶಕರು. ಇವಾಗ ಅವರು ಕೋವಿಡ್ ಸಮಯದಲ್ಲಿ ತೀರೋಗಿರೋದ್ರಿಂದ ಮತ್ತೆ ಸೊ ಅದನ್ನ ಹಾಗೆ ಇವರು ಕಂಟಿನ್ಯೂ ಮಾಡ್ತೀವಿ. ಬಟ್ ಅಷ್ಟೇ ಅದ್ಭುತವಾಗಿ ಬಂದಿದೆ. ಬಟ್ ನಾನು ಈ ಕಥೆನ ಕೃಷ್ಣ ಅವ್ರ ಜೊತೆಯಲ್ಲಿ ಆರಂಭದಲ್ಲಿ ನಾನು ಓಕೆ ಮಾಡಿದಾಗ, ನನಗೂ ಕೃಷ್ಣ ಅವ್ರಿಗೆ ಮಲ್ಪೆ ಬೀಚಲ್ಲಿ ನಾವು ಏನಂದ್ರೆ, ನಾನು ಸಿನಿಮಾ ಅನ್ನೋದು ಅದು 4 ಗೋಡೆ ಮಧ್ಯೆ ಕುತ್ಕೊಂಡು ಡಿಸ್ಕಸ್ ಮಾಡೋ ಮ್ಯಾಟ್ರ್ ಅಲ್ಲ. ನಾನು ಸ್ವಲ್ಪ ಜಾಲಿ ಮನುಷ್ಯ. ಸೊ ಉಡುಪಿ ಮಂಗಳೂರು ಕರ್ಕೊಂಡು ಹೋದ್ವಿ. ರಾತ್ರಿ ಅಲ್ಲೊಂದು ಲಾಡ್ಜ್ ಅಲ್ಲಿ ರೂಮ್ ಮಾಡಿದ್ವಿ. ಯಾಕಂದ್ರೆ ನಮ್ಮ ಮನೆ ಉಡುಪಿ ಆದ್ರೂ ಅಲ್ಲಿ ಮನೇಲಿ ಇರ್ಲಿಲ್ಲ, ಫ್ರೆಂಡ್ಸ್ ಎಲ್ಲ ಇರುವಾಗ ನಾವು ಅಲ್ಲಿ ಇದ್ವಿ. ನೈಟು ಬೀಚ್ ಹತ್ರ ಬಂದ್ವಿ. ಬೀಚ್ ಇವ್ರ ಕ್ಲೈಮ್ಯಾಕ್ಸೇ ಬೇರೆ ಇತ್ತು. ಕೃಷ್ಣ ಅವ್ರು ಮಾಡಿರೋ ಕ್ಲೈಮ್ಯಾಕ್ಸ್ ಟೋಟಲಿ ಬೇರೆ ಇತ್ತು. ಇನ್ನೊಬ್ಬ ಆರ್ಟ್ ಡೈರೆಕ್ಟರ್, ಅವನು ಮುರಳಿ ಅಂತ, ಅವನು ನನ್ನ ಕ್ಲಾಸ್ಮೇಟ್, ಈಸ್ MFA ಗ್ರಾಜುಯೇಟ್. ಅವನು ಕಲಾವಿದ, ಆರ್ಟಿಸ್ಟ್. ಅವನು, ನಾನು, ನಮ್ಮ ಟೀಮ್ ಎಲ್ಲ ಇದ್ದಾಗ ಕ್ಲೈಮ್ಯಾಕ್ಸ್ ವಿಚಾರವಾಗಿ ದೊಡ್ಡ ಗಲಾಟೆನೇ ಆಗುತ್ತೆ. ಹೆಲ್ದಿ ಗಲಾಟೆ. ನಾನು ಹೇಳೋದು ಒಂದು ಕ್ಲೈಮ್ಯಾಕ್ಸ್ ಹೇಳ್ತೀನಿ, ಅವ್ರು ಇನ್ನೊಂದು ಕ್ಲೈಮ್ಯಾಕ್ಸ್ ಹೇಳ್ತಾರೆ. ನಾನಿಲ್ಲ, ನೀವು ಹೇಳಿದ ಕ್ಲೈಮ್ಯಾಕ್ಸ್ ನಾನು ಮಾಡೋಕ್ಕಾಗೋದಿಲ್ಲ ಅಂತ. ಇಲ್ಲ, ಆ ಕ್ಲೈಮ್ಯಾಕ್ಸೇ ಅದು ವರ್ಕ್ ಆಗೋದು ಅಂತ. ಇಲ್ಲ, ನಾನು ಹೇಳಿದ ಕ್ಲೈಮ್ಯಾಕ್ಸ್. ನಾನು ಆಮೇಲೆ ಲಾಸ್ಟಿಗೆ ಮಾತು ಮಾಡಿದಾಗ, ಇಲ್ಲ ನಾನು ಈ ಸಿನಿಮಾ ಮಾಡ್ಬೇಕಂದ್ರೆ ಕ್ಲೈಮ್ಯಾಕ್ಸ್ ಚೇಂಜ್ ಇಲ್ಲ, ನಾನು ಮಾಡೋದೇ ಇಲ್ಲ ಅಂದ್ಬಿಟ್ಟು ಓಕೆ ಹೆಲ್ದಿ ನಾವು ಸೇರಿದ್ವಿ, ಒಳ್ಳೆ ಊಟ ಮಾಡ್ಕೊಂಡು ನಾಳೆ ಡಿಸ್ಪಾಸ್ ಆಗೋಣ ಅಂತ. ಆಮೇಲೆ ಅವರು ಪಾಪ ಇಲ್ಲ, ನೀವು ಅಷ್ಟು ಫೀಲ್ ಮಾಡ್ಕೊಳ್ಳೋದಾದ್ರೆ ನೀವು, ಯಾಕಂದ್ರೆ 7 ಸಿನಿಮಾ ಮಾಡಿದಿರಾ, ನಿಮ್ಮ ಅನುಭವ ಇದೆ. ಅನುಭವಕ್ಕೆ ನಾನು ರೆಸ್ಪೆಕ್ಟ್ ಮಾಡ್ತೀನಿ. ಇಲ್ಲ, ನೀವು ಹೇಳ್ದಂಗೆ ಆಗ್ಲಿ ಅಂದ್ರು. ಸೊ ಆಮೇಲೆ ಆ ಕಥೆನ ಸಾಕಷ್ಟು ಚೇಂಜ್ ಮಾಡಿದ್ವಿ. ಈ ಕಥೆಯಲ್ಲಿ ಒಬ್ಬ ಸೂಪರ್ ಮ್ಯಾನ್ ಬರ್ತಾನೆ. ಅವ್ನು ಯಾಕೆ ಬರ್ತಾನೆ ಅಂತ ನೀವು ಸಿನಿಮಾನೇ ನೋಡ್ಬೇಕು. ಸೊ ಎಲ್ಲಾ ವಿಚಾರಗಳು. ಆಮೇಲೆ ಈ ಸಿನಿಮಾದಲ್ಲಿ ಸ್ಕ್ರೀನ್ ಪ್ಲೇಲಿ 11 ಹಾಡುಗಳು ಬರ್ತವೆ. ಸೊ ಏನಂದ್ರೆ, ನಾವು ನಾರ್ಮಲ್ ಸಿನಿಮಾ ಮೇಕಿಂಗ್ ಸ್ಟೈಲ್ ಮೇಲೆ ಹೋಗ್ಲಿಲ್ಲ. ಯಾಕಂದ್ರೆ ಎಲ್ಲ ಮಾಡ್ತಾರೆ, ಇಷ್ಟು ಫೈಟು ಎಲ್ಲ ಹೇಳಿದ್ರು. 11 ಬಿಟ್ಟ ಹಾಡುಗಳು ಮಾಡಿದ್ದಾರೆ ಮನೋಹರ್ ಸರ್. ಆ 11 ಬಿಟ್ಟ ಹಾಡಿನ ಅವಶ್ಯಕತೆ ಇದೆಯಾ ಅಂತ. ಅವಶ್ಯಕತೆ ಇದೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಒಂದು ಪೋಣಿಸೋ ರೀತಿ ಇರುತ್ತೆ. ಹೌದು. ಈಗ ಒಂದು ಯಾವುದೇ ಒಂದು ಪದಾರ್ಥ ಇರಲಿ, ತೆಂಗಿನಕಾಯಲ್ಲಿ ನಾವು ಒಳ್ಳೆ ಸಾಂಬಾರು ಮಾಡ್ಬೋದು, ಮೀನು ಮಾಡ್ಬೋದು, ಕೊಬ್ಬರಿ ಮಿಠಾಯಿ ಮಾಡ್ಬೋದು, ನೀವು ಚಟ್ನಿನೂ ಮಾಡ್ಬೋದು. ನೀವು ಕೊಬ್ಬರಿ ಮಿಠಾಯಿ ಮಾಡಿದಾಗ ಕೊಬ್ಬರಿ ಮಿಠಾಯಿ ಯಾಕೆ ಮಾಡಿದ್ರಿ ಅಂತ ಕೇಳಂಗಿಲ್ಲ.
ಅದನ್ನ ಅವ್ನು ಮಾಡ್ದವ್ರ ಇದು ಯಾಕೆ ನೀವು ಮೀನ್ ಸಾರು ಮಾಡಿದ್ರಿ ಅಂತ ನಮ್ಮ ಮಂಗಳೂರು ನಾನು ಮೀನ್ ಸಾರು ನಾವು ತೆಂಗಿನಕಾಯಿ ಹಾಕ್ತಿವಪ್ಪ ಈ ತರ. ಸೊ ಈ ತರದಲ್ಲಿ ಇಲ್ಲಿ ಕೆಲವು ಯಾವುದೇ ಫಾರ್ಮುಲಾಗಳಿಲ್ಲದೇನೆ ತೆಂಗಿನಕಾಯಿಯನ್ನ ಹೆಂಗ್ ಬಳಸ್ಕೋತಾರ ಹಾಗೆ ನಾವು ಈ ಸ್ಕ್ರೀನ್ ಪ್ಲೇನ ನಮ್ಗೆ ಬೇಕಾದಾಗ ನಾವು ಒಂದು ಹೊಸ ಶೈಲಿಯ ಪ್ರಯತ್ನ ಮಾಡಿದ್ದೀರಿ. ಇದರಲ್ಲಿ ವಿ ಮನೋಹರ್ ಅವರು ಸಂಗೀತ ನಿರ್ದೇಶಕರು. ಇದು ಅವರ 150th ಸಿನಿಮಾ ಅಂತ ಕೇಳ್ಪಟ್ಟೆ. ಇದ್ರ ಬಗ್ಗೆ ಹೇಳೋದಾದ್ರೆ ಆಕ್ಚುಲಿ ನಾನು ವಿ ಮನೋಹರ್ ಜೊತೆಯಲ್ಲೇ ಬೆಳೆದ ಹುಡುಗ. ಅವ್ರ ಮನೆಯಲ್ಲಿ 6-7 ವರ್ಷ ಇದ್ದು ಅವ್ರ ಶಿಷ್ಯ ಆಕ್ಚುಲಿ ನಾನು. ಸೊ ನಮ್ಮ ಗುರುಗಳವರು ನಾನು ಹೇಳಿದೆ ಅಣ್ಣ ಇದೆಲ್ಲ ಇದಾದಾಗ ಅಣ್ಣ ಇದು 150ನೇ ಸಿನಿಮಾ, ನನ್ನ ಈ ಸಿನಿಮಾಕ್ಕೆ ಅದು ಬಹಳ ಆಪ್ಟ್ ಆಗಿದೆ ಅಂತ ಹೇಳಿದೆ. ಆಯ್ತಪ್ಪ 150ನೇ ಸಿನಿಮಾ ಮಾಡ್ಕೊ ಅಂತ ಅವ್ರು ಪರ್ಮಿಷನ್ ಕೊಟ್ರು. ಅದಾದ್ಮೇಲೆ ಮನೋರಣ್ಣಗೆ ಫಸ್ಟ್ ಸಿನಿಮಾ ತೋರಿಸ್ತೀವಿ ನಾವು ಆರಂಭದಲ್ಲಿ ಎಲ್ಲ ಶೂಟ್ ಮಾಡ್ಕೊಂಡು ಬಂದ್ಮೇಲೆ. ಆಕ್ಚುಲಿ 11 ಹಾಡು ಐಡಿಯಾ ಇರ್ಲಿಲ್ಲ, ಇದು ಇದ್ದಿದ್ದು 4 ಹಾಡು. ಆಮೇಲೆ ನಾವು ಏನ್ ಶೂಟ್ ಮಾಡ್ಕೊಂಡು ಬಂದು ಆ ಫುಟೇಜ್ ಎಲ್ಲ ನೋಡಿದ್ಮೇಲೆ ನೋಡಿ ಇಲ್ಲಿ ಒಂದು ಈ ಬಿಟ್ಟನ್ನ ಇದು ಪದ್ಯದ ಮುಖಾಂತರ ಹೇಳೋಣ, ಇಲ್ಲೊಂದು ಪದ್ಯದ ಮುಖಾಂತರ. ಆ ಪದ್ಯಗಳು ಯಾವುದು ಸ್ಕ್ರೀನ್ ಪ್ಲೇಯ ಪೂರಕವಾಗಿದೆ ಆ ಸೀನ್ಗಳು. ಅಂದ್ರೆ ನಿಮ್ಗೆ ಏನು ಒಂದೊಂದರ ಹಾಡಂದ್ರೆ ಏನು ದೊಡ್ಡ ಹಾಡುಗಳು ಮಾಡಲ್ಲ, ಎಲ್ಲ ಬಿಟ್ಟ ಹಾಡುಗಳು. ಅದು ನಾವು ಒಂದು ಸರನ ಪೋಣಿಸೋದಕ್ಕೆ ನಾವು ಹೇಗೆ ಬಳಸ್ಕೋತೀವೋ ಒಂದು ಸರಿಗೆಯನ್ನ, ಸೊ ಆ ತರ ಅದನ್ನ ಪೋಣಿಸ್ಕೊಂಡು ಹೋಗಿದ್ದಾರೆ. ನಿಮ್ಗೆ ಆ ಹಾಡನ್ನ ಬಿಟ್ರೆ ಏನೋ ಮಧ್ಯೆ ಮಿಸ್ ಆಗುತ್ತೆ. ಆ ತರ ಲಿರಿಕ್ಸ್ ಅಲ್ಲಿ ಕೂಡ ನಿಮ್ಮ ಡೈಲಾಗ್ಸ್ಗಳು ಮಿಶ್ರಿತವಾಗಿರುತ್ತೆ. ಇದೊಂದು ದಿಸ್ ಅ ನ್ಯೂ ಸ್ಟೈಲ್ ಆಫ್ ನರೇಷನ್, ಹೊಸ ರೀತಿಯ ಪ್ರಯತ್ನ ಮಾಡಿದೀವಿ. ಅಂಡ್ ಪ್ರಜ್ವಲಿ ಅವರು ಮಧ್ಯದಲ್ಲಿ ಕೂತ್ಕೊಂಡು ಸೈಲೆಂಟ್ ಆಗಿ ಪ್ರಜ್ವಲಿಸ್ತಾ. ಸೊ ನಿಮ್ಮ ರೋಲ್ ಏನ್ ಈ ಸಿನಿಮಾದಲ್ಲಿ? ಆಕ್ಚುಲಿ ಇದ್ರಲ್ಲಿ ಒಂದು ಕಾಲೇಜ್ ಹುಡುಗಿ ನೆಕ್ಸ್ಟ್ ಜಾಬ್ಗೂ ಹೋಗೋ ಆ ತರ ಇರೋದು. ಅಂಡ್ ಅವಳಿಗೆ ಏನಂದ್ರೆ ಇವಾಗ ಕಾಲೇಜಲ್ಲಿ ತುಂಬಾ ಸ್ಟ್ರಿಕ್ಟ್ ಆಗಿ ಅವಳನ್ನು ಬೆಳೆಸಿರ್ತಾರೆ ಅಂಡ್ ಅವಳಿಗೆ ಒಂದು ಎಂಜಾಯ್ ಮಾಡ್ಬೇಕಂತ ಒಂದು ಆಗ್ರಹ ಇರುತ್ತೆ. ಸೊ ಆ ಸ್ಟೋರಿ ಬರುತ್ತೆ ಅದರಲ್ಲಿ. ಅಂದ್ರೆ ಜಸ್ಟ್ ಜಾಬ್ ಹುಡುಕ್ತಾ ಇರುವಂತ ಒಂದು ಕ್ಯಾರೆಕ್ಟರ್. ಆ ಟೈಮ್ ಜಾಬ್ ಹುಡುಕುವಾಗ ಒಂದು ಗ್ಯಾಪ್ ಇರುತ್ತಲ್ಲ, ಆ ಟೈಮ್ ಅಲ್ಲಿ ನಡೆಯುವಂತ ಒಂದು ಸ್ಟೋರಿ. ವೆರಿ ನೈಸ್. ನ್ಯೂ ಜನರೇಷನ್ ಥಾಟ್ ಅಲ್ಲಿ ಇವತ್ತಿನ ಹುಡುಗಿರು ಅಥವಾ ಹುಡುಗರ ಮೈಂಡ್ ಅಲ್ಲಿ ಹೆಂಗಿರುತ್ತೆ. ಆಮೇಲೆ ನಮ್ಗೆಲ್ಲಾ ಗೊತ್ತಿದೆ, ನಮ್ಗೆ ಗೊತ್ತಿಲ್ಲದಿರೋದು ಏನೂ ಇಲ್ಲ. ಎಜುಕೇಶನ್ ಆದ ತಕ್ಷಣ ವಿ ಕ್ಯಾನ್ ಡೂ ಎನಿಥಿಂಗ್ ಅಂತಾರೆ. ಅದಕ್ಕೆಲ್ಲ ಇದಕ್ಕೆ ಉತ್ತರ ಕೊಡ್ತಾ ಇರ್ತೀವಿ. ಅಂದ್ರೆ ಒಂದ್ ಕಡೆಯಲ್ಲಿ ನಾವು ಹೇಳ್ತೀವಿ ಅಂದ್ರೆ ಪಕ್ಕಾ ಕ್ಲಾರಿಫಿಕೇಶನ್ ಕೊಡ್ಬೇಕು ಅಂದ್ರೆ, ಈಗ ಗೂಗಲ್ ಇರುವ ಇನ್ಫಾರ್ಮೇಶನ್ ಅದು ಕೇವಲ ಮಾಹಿತಿ ಆಗಿರುತ್ತೆ, ಅದು ಅನುಭವ ಆಗಿರೋದಿಲ್ಲ. ಅನುಭವ ಬೇರೆ. ಈಗ ನಮ್ಮವರೆಲ್ಲ ಏನ್ ಇನ್ಫಾರ್ಮೇಶನ್ ಅನ್ನೇ ಅನುಭವ ಅಂದ್ಕೊಂಡಿದ್ದಾರೆ. ಸೊ ಆ ಥಾಟ್ ಗಳಿಗೆ ಇಲ್ಲ ಆಗುತ್ತೆ. ಯಾಕಂದ್ರೆ ಅಪ್ಪ ಅಮ್ಮ ಏನೋ ಒಂದು ಸಜೆಷನ್ ಹೇಳ್ತಾರೆ. ಎಷ್ಟೋ ಸರಿ ಮಕ್ಳಿಗೆ ಅನ್ಸುತ್ತೆ ಇವ್ರು ಏನು ಗೊತ್ತೇ ಇಲ್ಲ, ಏನು ನಾಲೆಜೇ ಇಲ್ಲ, ನಮ್ಗೆಲ್ಲ ಗೊತ್ತಿದೆ ಅನ್ನೋ ಫೀಲ್ ಬರುತ್ತೆ ನಮ್ಗೆ. ಯಾಕಂದ್ರೆ ನಮ್ಮ ಅಪ್ಪ ಅಮ್ಮನ ಅನುಭವ ದೊಡ್ಡದು. ಅವ್ರು ಇಷ್ಟು ವರ್ಷ ನಮ್ಮನ್ನ ಸಾಕಿರ್ತಾರೆ, ಬೆಳೆದಿರ್ತಾರೆ. ಅವ್ರಿಗೆ ನಮ್ಗೆ ಹೇಳೋ ಕೆಲವು ವಿಚಾರದಲ್ಲಿ ವ್ಯತ್ಯಾಸಗಳಾಗಿರ್ಬೋದು. ಅವ್ರ ಅನುಭವನ ನಾವು ಕ್ವಶನ್ ಮಾಡಕ್ಕಾಗಲ್ಲ. ನಾವು ಈ ತಿಳಿದ ಅಲ್ಪ ವಿದ್ಯೆಯಿಂದ ಅವರ ಅನುಭವವನ್ನೇ ಕ್ವಶನ್ ಮಾಡ್ಕೊಂಡು ಹೋಗೋ ಮಟ್ಟಕ್ಕೆ ನಾವು ಬೆಳಿತೀವಿ. ನಿಮ್ದು ಅಂತ ಒಂದು ಕ್ಯಾರೆಕ್ಟರ್ ಕ್ವೆಶ್ಚನ್ ಮಾಡುವಂತ ಕ್ಯೂರಿಯೋಸ್ ಇರುವಂತ ಒಂದು ಹಿಂಗ್ ಪ್ರಿಪೇರ್ ಮಾಡಿದ್ರಿ? ಅಂದ್ರೆ ನಾವು ವರ್ಕ್ಶಾಪ್ ಎಲ್ಲ ಮಾಡಿದ್ವಿ ಈ ಡೈಲಾಗ್ಗೆ ಈ ತರ ಆಕ್ಟ್ ಮಾಡ್ಬೇಕು ಅಂತೆಲ್ಲ. ಅಂಡ್ ಅಷ್ಟೇ. ತುಂಬಾ ಕ್ಯೂಟ್ ಆಗಿ ಸೈಲೆಂಟ್ ಆಗಿ ಉತ್ತರ ಕೊಡ್ತಿದ್ದಾರೆ. ಮೋಸ್ಟ್ಲಿ ಕ್ಯಾರೆಕ್ಟರ್ ಪ್ರಕಾರ ಸಿಕ್ಕಾಪಟ್ಟೆ ಎಂಟರ್ಟೈನ್ ಮಾಡ್ತಾರೆ, ಪ್ರಜ್ವಲಿಸ್ತಾರೆ ಅವರು ಆನ್ ಸ್ಕ್ರೀನ್, ಬಿಗ್ ಸ್ಕ್ರೀನ್ ಅಲ್ಲಿ. ಸರ್ ನಿಮ್ದು ಪ್ರಿಪರೇಷನ್, ನಿಮ್ದು ಬಿಡಿ ಎಕ್ಸ್ಪೀರಿಯನ್ಸ್ ದೊಡ್ಡದು. ಸ್ಟಿಲ್ ನಾನೊಂದು ಕೇಳ್ಬೇಕು, ಈಗ ಜಾಲಿ ಡೇಸ್ ಮಾಡಿದ್ರಿ, 18/9 ಮಾಡಿದ್ರಿ, ಜಗತ್ ಕಿಲಾಡಿ ಮಾಡಿದ್ವಿ, ಎಲ್ಲ ಒಂದೊಂದು ಟೈಪ್ ಆಫ್ ರೋಲ್. ಸೊ ಈ ರೋಲ್ ನಿಮ್ಗೆ ಈಗ ಆಯ್ಕೆ ಮಾಡ್ಕೊಂಡಿರುವ 31 days ನ ರೋಲ್ ನಿಮಗೆ ಸ್ಯಾಟಿಸ್ಫೈ ಇದೆಯಾ, ಅಥವಾ ನಿಮಗೆ ನೀವು ಇಂಥದ್ದೇ ಒಂದು ರೋಲ್ ನೋಡ್ಕೊಂಡಿದ್ರಾ ಇದು ಅಂತ ಹೇಳ್ಕೊಂಡು? ಆಕ್ಚುಲಿ ನಾನು ಯಾವಾಗ್ಲೂ ಪ್ರತಿ ಸರಿ ಒಂದ್ ಪಾತ್ರ ಮಾಡಿದ್ರೆ ಇನ್ನೊಂದ್ಸರಿ ಟೋಟಲ್ ಚೇಂಜ್ ಆಗಕ್ಕೆ ಪ್ರಯತ್ನ ಪಡ್ತೀನಿ. ನಾನು ಆರಂಭ ದಿನಗಳಲ್ಲಿ ಏನು ಒಂದು 25-30 ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿ ಮಾಡೋದು. ಅಲ್ಲೂ ನಾನು ಹುಡುಕ್ತಾ ಇದ್ದೆ. ಯಾರೋ ಅವ್ರು ಕರೆದ್ರೆ ಒಂದ್ ಪಾತ್ರನೂ ಮಾಡಲ್ಲ ನಾನು ಹೋಗಿ. ನನ್ಗೆ ಆ ಪಾತ್ರ ತಿಳ್ಕೊಬೇಕು, ಇಷ್ಟ ಆದ್ರೆ ಮಾಡೋದು. ಎಲ್ಲಿವರೆಗೆ ಅಂದ್ರೆ ಅದನ್ನ ಹೇಳಕ್ ಇಷ್ಟಪಡಲ್ಲ. ಕೆಲವೊಮ್ಮೆ 1 ದಿವಸ 2 ದಿವಸ ಶೂಟಿಂಗ್ ಹೋಗಿ ನನ್ಗೆ ಆರಂಭ ದಿನಗಳಲ್ಲಿ ಅವರು ನನ್ಗೆ ಹೇಳ್ದಂಗೆ ಮಾಡ್ಲಿಲ್ಲ ಅಂದ್ರೆ ನಾನು ಅದನ್ನ ಒಪ್ಪದೇ ಬಂದ್ಬಿಟ್ಟಿದ್ದೀನಿ. ಕ್ಯಾರೆಕ್ಟರ್ ಕೂಡ ನೀವ್ ಯಾಕೆ ನನ್ಗೆ ಮಿಸ್ಗೈಡ್ ಮಾಡಿದ್ರಿ, ನಂದು ಹಿಂಗೆ ನೀವು ಹೇಳಿದ್ಮೇಲೆ ಹಂಗೆ ಇರಬೇಕು ಅಂತ ನಾನು ತುಂಬಾ ಪರ್ಟಿಕ್ಯುಲರ್ ಆಕ್ಚುಲಿ ಎಲ್ಲಾ ವಿಚಾರಗಳಲ್ಲಿ. ಗಾಡ್ ಗ್ರೇಸ್ ಹಾಗೆ ಬಂತು. ನಾನು ಬೇಸಿಕಲಿ ನಾನು ಆಕ್ಟರ್ ಆಗ್ಬೇಕು ಅಂತ ಬಂದಿದ್ಕಿಂತ ಹೆಚ್ಚಾಗಿ ನಾನು ಡೈರೆಕ್ಟರ್ ಆಗ್ಬೇಕು ಅಂತ ಬಂದವನು. ಸೊ ಅದು ಏನಾಗ್ಬಿಡ್ತು, ನಮ್ಮ ಸುಂದರ್ನಾಥ್ ಸೋಂಡ್ರು ಕ್ಯಾಮರಾಮ್ಯಾನ್, ನಮ್ಮ ಗುರುಗಳು ಮನೋಹರ್ ಸರ್ಗೆ ಬಹಳ ಆಪ್ತರು. ಸೊ ಅವ್ರ ಮನೆಯಲ್ಲಿ ನಾವು ರೆಗ್ಯುಲರ್ ಭೇಟಿ ಆದಾಗ ಅವ್ರು ಹೇಳೋರು, ನಿರಂಜನ್ ನೀನ್ ಆಕ್ಟರ್ ಆಗ್ತೀಯ ಅಂತ. ಸೊ ಹಾಗೆ ಹೇಳ್ತಾ ಅವ್ರು ಇದು ನಮ್ಮ ಮನೋಹರ್ ಸರ್ ಮತ್ತೆ ಅವ್ರಿಬ್ರ ಆಶೀರ್ವಾದದಿಂದ ನಾನು ಮುಂದೆ ಬೆಳೆಯಕ್ಕೆ ಅವಕಾಶ ಆಯ್ತು. ಸೊ ಎಲ್ಲೆಲ್ಲಿ ಶೂಟ್ ಮಾಡಿದೀರಾ ಸರ್ ಈ ಸಿನಿಮಾ? ಮೇಜರ್ ಆಗಿ ಬೆಂಗಳೂರಲ್ಲಿ ಒಂದು 8 ದಿವಸ ಶೂಟ್ ಮಾಡಿದ್ವಿ.
ಮತ್ತೆ ಆಗುಂಬೆ ಕೆಳಗಡೆ ನಮ್ಮ ಈ ಸೋಮೇಶ್ವರ ಹೆಬ್ರಿ ಇದೆಯಲ್ಲ, ಹೆಬ್ರಿ ಹತ್ರ ಒಂದು ಜಾಗ ಬರುತ್ತೆ, ಅಲ್ಲಿ ಒಂದು 22 ದಿವಸ ಒಂದು ಮನೇಲಿ ಶೂಟ್ ಮಾಡಿದ್ವಿ. ಮತ್ತೆ ಆ ಘಾಟ್ ಸೆಕ್ಷನ್ ಅಲ್ಲಿ ನಾವು ಟ್ರಾವೆಲ್ ಆಗೋದು ಅವೆಲ್ಲ ಒಂದು 30+ ದಿನದಲ್ಲಿ ನಾವು ಶೂಟ್ ಮಾಡಿದ್ವಿ. ನಿಮ್ಮನ್ನಿಬ್ಬರನ್ನ ಬಿಟ್ರೆ ಉಳಿದ ಪಾತ್ರಧಾರಿಗಳ ಬಗ್ಗೆ? ನನ್ನ ತಂದೆ ಆನೇಕಲ್ ಮುನಿಯಪ್ಪ ಅಂತ ಅವ್ರು ಮಾಡಿದ್ದಾರೆ. ಆಮೇಲೆ ರಾಧಿಕಾ ಶೆಟ್ಟಿ ಅಂತ ನನ್ನ ತಾಯಿ ರೋಲ್ ಮಾಡಿದ್ದಾರೆ. ಚಿಲ್ಲರ್ ಮಂಜ ನನ್ನ ಒನ್ ಆಫ್ ಮೈ ಬೆಸ್ಟ್ ಫ್ರೆಂಡ್ ಆಗಿ ಆಕ್ಟ್ ಮಾಡಿದ್ದಾನೆ. ಸೊ ಅವನ ಪಾತ್ರನು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಅಂದ್ರೆ ಈ ಸ್ನೇಹಿತರು ಯಾವಾಗ್ಲೂ ಜೊತೆಲೇ ಇರ್ತಾರೆ, ಅದು ಎಲ್ಲರಿಗಿರ್ತಾರೆ ಈ ತರ ಸ್ನೇಹಿತರು. ಅಂದ್ರೆ ಬೆಸ್ಟ್ ಫ್ರೆಂಡ್ ತರ ಆಕ್ಟ್ ಮಾಡ್ತಾ ಇರ್ತಾರೆ ಅವರು. ಒಳಗಡೆಯಲ್ಲಿ ಅವನು ಡೆವಲಪ್ಮೆಂಟ್ ಇವೆಲ್ಲ ಒಂಚೂರು ಸಣ್ಣದು ಕಿರಿಕಿರಿ ಮಾಡ್ತಾ ಇರುತ್ತೆ ಅವರಿಗೆ. ಸೊ ಅಂದ್ರೆ ಪಾಸಿಟಿವ್ ಆಗಿ ಫೀಲ್ ಮಾಡ್ತಾ ಇರ್ತಾರೆ. ಇವನಿಗೆ ಲವ್ ಆದಾಗ ಲವ್ ಆಯ್ತೇನೋ ಒಪ್ಕೊಂಡ್ಲೇನೋ ಅಂತ ಅವನಿಗೆ ಒಳಗಡೆಯಿಂದ ಅಯ್ಯೋ ದೇವ್ರೆ ಅವನಿಗೆ ಆಗ್ಬಿಡ್ತಲ್ಲ ನನಗೇನೋ ಆಗಿಲ್ಲಲ್ಲ ಅನ್ನೋದು ಡೈಲಾಗ್ ಅಲ್ಲಲ್ಲ, ಅವನ ಆಕ್ಟಿಂಗ್ ಅಭಿನಯದಲ್ಲಿ ತೋರ್ಸ್ಕೊಂಡು ಹೋಗ್ಬೇಕು. ಸೊ ಈ ತರದೊಂದು ಪಾತ್ರ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ ಚಿಲ್ಲರ್ ಮಂಜಾ ಅವರು. ಮತ್ತೆ ಟೆಕ್ನಿಷಿಯನ್ಸ್ ಬಗ್ಗೆ ಹೇಳೋದು? ಟೆಕ್ನಿಷಿಯನ್ಸ್ ರಾಜಾ ರವಿಕುಮಾರ್ ಅಂತ ಡೈರೆಕ್ಟ್ರು. ನನ್ನ ಜೊತೆಲಿ 2 ಸಿನಿಮಾ ಹಿಂದೆ ಅಸೋಸಿಯೇಟ್ ಆಗಿ ಮಾಡಿದ್ದಾರೆ. ರಾಜರು, ಜಗತ್ ಕಿಲಾಡಿಗೆ ಅವರೇ ಇದರ ನಿರ್ದೇಶಕರು. ಆಮೇಲೆ ವಿನುತ್ ಕೆ ಅಂತ ಇವರು ಆಡ್ ಕ್ಯಾಮರಾಮ್ಯಾನ್ ಕೂಡ, ಹಾಗೆ ನಮ್ಮ ಆ ಕಡೆಯವರು ಮಂಗಳೂರು ಕಡೆಯವರು ಅವರು ಕ್ಯಾಮರಾಮ್ಯಾನ್ ಮಾಡಿದ್ದಾರೆ. ಆಮೇಲೆ ನಿಶಿತ್ ಅಂತ ಅವರು ಎಡಿಟ್ ಮಾಡಿದ್ದಾರೆ. ಎಡಿಟರ್ ಇದಕ್ಕೆ 3 ಜನ ಮಾಡಿದ್ದಾರೆ, ಸನತ್, ನಿಶಿತ್, ಕುಮಾರ್. ಆಮೇಲೆ ಇದನ್ನ ಈ ಹಾಡುಗಳು ಅಷ್ಟೊಂದು ಹಾಡುಗಳು ಬರ್ತಾ ಇದೆ, ಇದರಲ್ಲಿ 3 ಜನ ಧನ್ಕುಮಾರ್ ಮಾಸ್ಟ್ರು, ಆಮೇಲೆ ತ್ರಿಭುವನ್ ಮಾಸ್ಟ್ರು, ಆಮೇಲೆ ಬಾಲಾ ಮಾಸ್ಟ್ರು 3 ಜನ ಹಾಡುಗಳನ್ನು ನಮಗೆ ಕಂಪೋಸ್ಗೆ ಹೆಲ್ಪ್ ಮಾಡಿದ್ದಾರೆ. ಸೊ ಈಸ್ ಎ ಟೋಟಲ್ ಟೀಮ್ ವರ್ಕ್. ತುಂಬಾ ಚೆನ್ನಾಗಿ ಎಲ್ಲ ಸೇರ್ಕೊಂಡು ಮಾಡಿದ್ವಿ. ಆಮೇಲೆ ಒನ್ ಆಫ್ ದ ಬೆಸ್ಟ್ ಡಿಸೈನರ್ ಸೋಹೆಲ್ ಅಂತ ಅವರು ತುಂಬಾ ಚೆನ್ನಾಗಿ ಪೋಸ್ಟ್ ಡಿಸೈನ್ಸ್ ಮಾಡ್ಕೊಟ್ಟಿದ್ದಾರೆ. ಈಸ್ ಅ ಟೀಮ್ ವರ್ಕ್. ಅಂದ್ರೆ ಇಲ್ಲಿ ಸಿನಿಮಾ ನಾನು ಒಬ್ಬನಿಂದ ಹೇಳಲ್ಲ, ಈಸ್ ಅ ಟೀಮ್ ವರ್ಕ್. ಟೀಮ್ ತುಂಬಾ ಚೆನ್ನಾಗಿ ಮಾಡಿದೆ. ಸ್ಪೆಷಲ್ ಥ್ಯಾಂಕ್ಸ್ ನಮ್ಮ ಮನೋಹರ್ ಸರ್, ಒಳ್ಳೆ ಹಾಡುಗಳು ಕೊಟ್ಟಿದ್ದಾರೆ. ಆಮೇಲೆ ನಮ್ಮ ನಿರ್ಮಾಪಕರು ನಾಗವೇಣಿ ಎನ್ ಶೆಟ್ಟಿ ಅವರು ನಮ್ಗೆ ಸಮಯಕ್ಕೆ ಎಲ್ಲ ಅನುಕೂಲ ಮಾಡ್ರು. ಸೊ ಇದು ಟೀಮ್ ವರ್ಕ್ ಇಸ್ ಹೆಲ್ದಿ ಆಗಿ ಮಾಡಿದ್ವಿ. ಸಿನಿಮಾದ ರಿಸಲ್ಟ್ ಬಂದಿದೆ ಇವಾಗ. ವೆರಿ ನೈಸ್. ಎಲ್ಲೆಲ್ಲ ರಿಲೀಸ್ ಮಾಡ್ತಾ ಇದ್ದೀರಾ? ಆಲ್ ಓವರ್ ಕರ್ನಾಟಕ 100+ ಥಿಯೇಟರ್ ಅಂತ ಅನ್ಕೊಂಡಿದ್ವಿ. ಅದ್ರ ಮೇಲೆ ವರ್ಕ್ ನಡೀತಾ ಇದೆ. ಪ್ರಮೋಷನ್ ಸ್ಟ್ರಾಟಜೀಸ್ಗಳು ಏನ್ ಮಾಡ್ಕೊಂಡಿದ್ದೀರಾ? ಬಿಕಾಸ್ ಈಗಿನ ಕಾಲಘಟ್ಟದಲ್ಲಿ, ಪ್ರಸ್ತುತ ಕಾಲಘಟ್ಟದಲ್ಲಿ ಸಿನಿಮಾ ಮಾಡೋದು ಒಂದು ಚಾಲೆಂಜಿಂಗ್ ಆದ್ರೂ ಹೆಂಗಾದ್ರೂ ಮಾಡಿ ಸಿನಿಮಾ ಮಾಡ್ಬಿಡ್ತಾರೆ. ಬಟ್ ಐ ಶುಡ್ ಕಂಗ್ರಾಚುಲೇಟ್ ಯು ಬೋತ್ ಒನ್ಸ್ ಅಗೇನ್, ಬಿಕಾಸ್ ಸಿನಿಮಾ ಮಾಡಿ ನಮ್ ಸಿನಿಮಾ ನಾನು ಮಾಡಿದೀನಿ ಅನ್ನೋದಕ್ಕೆ ಮಾತ್ರ ಸೂಕ್ತ ಆಗ್ತೀರಾ. ನನ್ನ ಸಿನಿಮಾ ನನ್ನನ್ನು ನೋಡಿ, ತೆರೆ ಮೇಲೆ ನೋಡಿ ಅಂತ ನೀವು ಈಗ ಕರಿತಾ ಇದ್ದೀರಾ. ರಿಲೀಸ್ ಆಗ್ತಾ ಇದೆ. ಸೊ ರಿಲೀಸ್ ಮಾಡ್ಬೇಕಾದಾಗ ಒಂದು ಪರ್ಟಿಕ್ಯುಲರ್ ಸ್ಟ್ರಾಟಜಿ ಅಂತೂ ಮಾಡ್ಲೇಬೇಕಾಗುತ್ತೆ. ಬಿಕಾಸ್ ಈಗ ಒಂದಷ್ಟು ಸೋಷಿಯಲ್ ಮೀಡಿಯಾ ಪ್ರಮೋಷನ್ಸ್ ಇರ್ಬೋದು, ಅಥವಾ ಪತ್ರಿಕೆಗಳಲ್ಲಿ ಪ್ರಮೋಟ್ ಮಾಡೋದಿರ್ಬೋದು, ಟಿವಿಗಳಲ್ಲಿ ಇರ್ಬೋದು, ಹಲವು ರೀತಿಯ ಪ್ರಯತ್ನಗಳು ಪಡ್ಬೇಕಾಗುತ್ತೆ. ಸೊ ನೀವ್ ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿದ್ರ ಜನರ? ಬಿಕಾಸ್ ನೀವು ಆಗ್ಲೇ ಹೇಳಿದಾಗ ಒಂದ್ ಕಡೆ ಹೋಗಿ ಬಡಿಸಿದಿರ, ಜನರಿಗೆ ಇಷ್ಟ ಆಗಿದೆ ಅನ್ನೋ ರಿವ್ಯೂ ಬಂದಿದೆ. ಸ್ಟಿಲ್ ಇದನ್ನ ಹಲವಾರು ಜನರಿಗೆ ಬಡಿಸ್ಬೇಕು, ಎಲ್ಲರ ಕಡೆಯಿಂದ ವಾವ್ ಅನಿಸ್ಕೋಬೇಕು ಅನ್ನೋದು ಏನು, ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿದ್ವಿ? ಆಕ್ಚುಲಿ ನಾವು ಥಿಯೇಟರ್ ಆರ್ಟಿಸ್ಟ್ ಆಗಿರೋದ್ರಿಂದ ಈ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ವೀಕ್ ಆಕ್ಚುಲಿ. ಎಸ್ಪೆಷಲಿ ಯಾಕಂದ್ರೆ ನಾವು ಒಂದು ಪಾತ್ರ ತಗೊಳ್ಳೋದಕ್ಕೆ ನಾವು ಪಟ್ಟಿರುವ ಕಷ್ಟಗಳು ಆರಂಭ ದಿನಗಳಲ್ಲಿ ನಾವು ಇದಕ್ಕೆ ಹೋಗೋದಿಲ್ಲ. ಸೋಷಿಯಲ್ ಮೀಡಿಯಾ ಬಹಳ ಕಡಿಮೆ. ಇತ್ತೀಚಿನ ದಿನದಲ್ಲಿ ನಾವು ಏನೇ ಪ್ರಮೋಷನ್ ಮಾಡ್ಬೇಕಾದ್ರೂ ಸೋಷಿಯಲ್ ಮೀಡಿಯಾ ಇಸ್ ಕಂಪಲ್ಸರಿ ಆಯಿತು. ಇದು ನನ್ಗೆ ಬಹಳ ಚಾಲೆಂಜಿಂಗ್ ಆಯಿತು, ತುಂಬಾ ಕಷ್ಟ ಆಯಿತು. ಸೊ ಇವಾಗ ನಾವು ಸೋಷಿಯಲ್ ಮೀಡಿಯಾಕ್ಕೆ ನಾವು ಅಡಾಪ್ಟ್ ಆಗಿದ್ದೀವಿ, ಅದನ್ನ ಜಾಸ್ತಿ ನಂಬ್ತಾ ಇದ್ದೀವಿ, ಅದನ್ನ ಬಳಸ್ಕೋತಾ ಇದ್ದೀವಿ. ಬಟ್ ನನಗೆ ಈ ಲೈಕಿಂಗ್ಸು, ಈ ಲಕ್ಷಗಟ್ಟಲೆ ವ್ಯೂಸು, ನನ್ಗೆ ಇದ್ರ ಬಗ್ಗೆ ಇನ್ನೂ ನನ್ಗೆ ನಿಜವಾದ ಅರಿವಿಲ್ಲ. ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಬಟ್ ಏನಂದ್ರೆ ಈಗ ನಮ್ಗೆ ಎಲ್ಲರೂ ಕೇಳ್ತಾ ಇದ್ದಾರೆ, 5 ಲಕ್ಷ ಜನ ವ್ಯೂಸ್ ಹೋಗಿದೆ, ನಿಜವಾಗ್ಲೂ ಲಕ್ಷ ನೋಡಿದಾರ ಇಲ್ಲೋ ಅನ್ನೋದು ನಮ್ಗೆ ಅರಿವಿಲ್ಲ. ಬಟ್ ಆಸ್ ಎ ಒಬ್ಬ ಇದಾಗಿ ನಾನು ನಂಬ್ತಾ ಇದ್ದೀನಿ. ಈಗ ಇಲ್ಲಿ ಏನಂದ್ರೆ ಜೀವನದಲ್ಲಿ ಎಲ್ಲವೂ ನಂಬಿಕೆನೆ. ಸೊ ಹಾಗೆ ಇದನ್ನು ನಾನು ನಂಬ್ತಾ ಇದ್ದೀನಿ. ಸೋಷಿಯಲ್ ಮೀಡಿಯಾ ವರ್ಕ್ ಆಗ್ತಾ ಇದೆ ಅಂತ, ಅದು ಎಷ್ಟು ಮಟ್ಟಿಗೆ ವರ್ಕ್ ಆಗ್ತಾ ಇದೆ, ಎಷ್ಟು ಜನಕ್ಕೆ ತಲುಪ್ತಾ ಇದೆ ಅನ್ನೋದು ನನಗೆ ಇನ್ನೂ ಅದರ ಆರ್ಗ್ಯಾನಿಕ್ ಆಗಿ ಅದರ ಶಕ್ತಿ ನನ್ಗೆ ಗೊತ್ತಾಗ್ಲಿಲ್ಲ ಇನ್ನು. ಅವ್ರಿಗೆ ಇವಾಗ ಇಲ್ಲಿ ಅಲ್ದೆ, ಇಂಡಿಯಾ ಅಲ್ದೆ, ಬ್ಯಾಂಗ್ಳೂರ್ ಅಲ್ದೆ ಸಿನಿಮಾ ಅಂತ ಹೇಳಿದಾಗ ಬೌಂಡ್ರಿಗಳಿಲ್ಲ. ನಮ್ಮ ಇಷ್ಟ ಆದ್ರೆ ಜನರೇ ಕೇಳ್ಕೊಂಡು ಬೇರೆ ಬೇರೆ ರಾಜ್ಯಗಳಲ್ಲಿ ಹಾಕೊಳ್ತಾರೆ, ಹಾಗೇನೆ ಹೊರದೇಶಗಳಲ್ಲೂ ಹಾಕಿಸ್ಕೊಳ್ತಾರೆ ಸಿನಿಮಾಗಳನ್ನ. ದುಬೈ ಇರ್ಬೋದು, ಕನ್ನಡ ಸಿನಿಮಾಗಳಿಗೆ ತುಂಬಾ ಬೇಡಿಕೆ ಇರುತ್ತೆ. ಎಲ್ಲಿ ಕನ್ನಡ ಸಂಘಗಳಿರುತ್ತೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ, ಅಲ್ಲೆಲ್ಲ ನಮ್ಗೆ ಚೆನ್ನಾಗಿದೆ ಅಂತ ಹೇಳಿದ ತಕ್ಷಣನೇ ನಮಗೂ ತೋರಿಸಿ ಅಂತ
ಕೇಳ್ತಾರೆ. ಸೊ ನಿಮ್ದು ಇಂಟರ್ನ್ಯಾಷನಲ್ ಓವರ್ಸೀಸ್ ರಿಲೀಸ್ ಪ್ಲಾನ್ಗಳು ಹೇಗಿದೆ? ಎಸ್, ಇದೆ ದುಬೈ, ಬೆಹರಿನ್, ಕುವೈಟ್ ಅಂದ್ರೆ ನಮ್ಗೆ ಸಾಕಷ್ಟು ಹೊರಗಡೆ ಲಿಂಕ್ಸ್ ಗಳಿದೆ, ಸ್ನೇಹಿತರಿದ್ದಾರೆ. ಆಮೇಲೆ ಸಿನಿಮಾ ಆಲ್ರೆಡಿ ಕೇಳಿದ್ದಾರೆ. ಸೊ ಅದಕ್ಕೆ ನಾವು ಒಂದು ಕಾಲ್ಗಟ್ಟಕ್ಕೆ ಯೋಚನೆ ಮಾಡಿ ಇದು ಕನ್ನಡದಲ್ಲಿ ಆದ್ಮೇಲೆ ಮಲಯಾಳ ಕೇಳಿದ್ದಾರೆ, ಮಲಯಾಳಂ ಬಂದಿದೆ, ತೆಲುಗು ನನ್ನ ಫ್ರೆಂಡ್ಸ್ ಕೇಳಿದ್ದಾರೆ, ಆಲ್ರೆಡಿ ಬಂದು ಬಿಸ್ನೆಸ್ ಮಾತುಕತೆಗೂ ಬಂದಿದ್ದಾರೆ. ನಾನು ಅದಕ್ಕೆ ಇದು ಫಸ್ಟ್ ಇದಾಗ್ಲಿ, ಯಾಕಂದ್ರೆ ನನ್ಗೆ ಈ 5 ಭಾಷೆ ಇದರಲ್ಲೆಲ್ಲ ನಂಬಿಕೆ ಇಲ್ಲ. ನನ್ಗೆ ಯಾವ್ದನ್ನ ನಾವು ಕರೆಕ್ಟ್ ಆಗಿ ಮಾಡಿದ್ರೆ ಅದು ಬೇಕಾದ್ರೆ 3 ಭಾಷೆ, 4 ಭಾಷೆ, 5 ಭಾಷೆ, 10 ಭಾಷೆಗೆ ಹೋಗ್ಲಿ, ಅದು ನಂತರದ್ದು ವಿಚಾರ. ಆದ್ರಿಂದ ನಾನು ಈ ಪ್ಯಾನ್ ಇಂಡಿಯಾ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಇಲ್ಲ. ಅಂದ್ರೆ ನಮ್ಮ ಸಿನಿಮಾ ಇಷ್ಟ ಆಗಿ ಅದು ಪ್ಯಾನ್ ಇಂಡಿಯಾಗೆ ಹೋಗ್ಲಿ, ಬಟ್ ನಾವೇ ಮುಂಚಿತವಾಗಿ ಇದು ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಹೇಳ್ಕೊಂಡು ಹೋಗೋ ಥಾಟ್ ನನ್ನಲ್ಲಿಲ್ಲ. ಸೊ ಆಮೇಲೆ ನಾನ್ ತಗೊಂಡು ಆ ಕಂಟೆಂಟು ಇದು ಅಮೆರಿಕದಲ್ಲಿ ಈ ಸಿನಿಮಾ ನೋಡಿದ್ರು ದೇ ಆರ್ ಲೈಕಿಂಗ್ 100% ನನ್ನ ಇಷ್ಟಪಡ್ತಾರೆ. ಇದನ್ನ ಯಾವ್ದಾದ್ರು ಕುಗ್ರಾಮದಲ್ಲಿ ಮಾಡಿದ್ರು ಅವರು ಇಷ್ಟಪಡ್ತಾರೆ. ಈಸ್ ಅ ಯೂನಿವರ್ಸಲ್ ಕಂಟೆಂಟ್. ನಾನು ತಗೊಳ್ಳೋದು ಯಾವುದೇ ಭಾಷೆ ಅಥವಾ ಯಾವುದೇ ಪ್ರಾಂತ್ಯಕ್ಕೆ ಸೀಮಿತವಾಗಿ ನಾನು ಕಂಟೆಂಟ್ ತಗೊಂಡಿಲ್ಲ. ಈ ಕಂಟೆಂಟು, ಈ ಸಮಸ್ಯೆ ಇವತ್ತಿನ ಜನರೇಷನ್ಗೆ ಎಲ್ಲಾ ಕಡೆ ಇದೆ, ವರ್ಲ್ಡ್ ವೈಡ್ ಇದೆ. ಸೊ ನನ್ನ ಸ್ಕ್ರಿಪ್ಟ್ ಈಸ್ ಯೂನಿವರ್ಸಲ್. ಸೊ ಈಗ ಮೊದಲದಾಗಿ ಕನ್ನಡ ಇದು ನನ್ನ ಮಾತೃಭಾಷೆ. ನಾನು ಕನ್ನಡದ ಜನರು ನನ್ನ ಇಷ್ಟು ದಿನ ಬೆಳೆಸಿದ್ದಾರೆ. 7 ಸಿನಿಮಾ ಹೀರೋ ಮಾಡಿದ್ದೇನೆ ಅಂದ್ರೆ ಎಲ್ಲ ತಮ್ಮ ಆಶೀರ್ವಾದ, ನೀವು ನೋಡಿ ಮಾಡಿ ನನಗೆ ಇಷ್ಟು ಬೆಳೆಸಿದಿರಿ. ಎಲ್ಲ ನಿರ್ಮಾಪಕರು, ಎಲ್ಲ ಟೀಮ್, ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ. ಸೊ ಬಟ್ ಹಾಗೆ ಇರೋದನ್ನ ಕನ್ನಡದಲ್ಲಿ ನಾನು ಮೊದಲನೇದಾಗಿ ಮಾಡ್ತೀನಿ. ನೋಡೋಣ ಮುಂದಿನ ದಿನಗಳಲ್ಲಿ. ಈಗ ಆಲ್ರೆಡಿ ಬಂದಿದೆ, ಅದು ಇಲ್ಲಿನ ಜನರು ಹೇಗೆ ರೆಸ್ಪಾನ್ಸ್ ಕೊಟ್ಟು ಏನ್ ಪ್ರೀತಿ ಕೊಡ್ತಾರ, ಆ ಪ್ರೀತಿ ಅದು ಎಲ್ಲಿಗೆ ಬೇಕಾದ ತಗೊಂಡು. ತುಂಬಾ ಸಿಂಪಲ್ ಆಗಿ ಹೇಳಿದ್ರು, ಫಸ್ಟ್ ಇಲ್ಲಿ ಊಟ ಬಡಿಸ್ತೀನಿ, ಪರಿಮಳ ಕೇಳಿ ಅಥವಾ ಅದ್ರ ಘಮ, ಒಗ್ಗರಣೆಯ ಸ್ಮೆಲ್ ಏನೋ ಕೇಳಿದಷ್ಟು ಕಡೆ ಬಡಿಸ್ಕೊಂಡು ಹೋಗ್ತೀನಿ, ಫಸ್ಟ್ ನೋಡಿ ನಮ್ಮವ್ರು ಫಸ್ಟ್ ನೋಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಸರ್, ಈಗ ನಾನು ನೀವು ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಮೇಲೆ ಕೇಳ್ತಾ ಇರೋದು, ಇವರ ಆಕ್ಟರ್, ಇವರ ಪ್ರೊಡ್ಯೂಸರ್, ನೀವು ರೈಟರ್ ಕೂಡ, ನಿರ್ದೇಶಕರಾಗಬೇಕು ಅಂತ ಕೂಡ ಬಂದಿದ್ದೀರಾ. ಸಿನಿಮಾದವರನ್ನ, ಒಂದು ಸಿನಿಮಾನ ತಿಂದು ಹಾಕೋದು ಪೈರಸಿ ಅನ್ನುವಂತ ವಿಚಾರಗಳು. ಈ ಪೈರಸಿ ಬಗ್ಗೆ ಈಗ ನಿಮಗೂ ಸಿನಿಮಾ ರಿಲೀಸ್ ಮಾಡಿದ ತಕ್ಷಣ ತುಂಬಾ ಜನರು ನಾವು ಹೇಳೋದನ್ನ ಕೇಳಿದ್ರು, ರಿಲೀಸ್ ಆದ ಕೆಲವೇ ಗಂಟೆಗಳಲ್ಲಿ ಅದು ಟೆಲಿಗ್ರಾಮ್ ಅನ್ನೋ ಆಪ್ ಅಲ್ಲೂ ಇನ್ನೆಲ್ಲೋ ಇರುತ್ತೆ. ಸೊ ಯಾವ ರೀತಿ ಪ್ರಿಕಾಷನ್ ತಗೊಂಡಿದ್ದೀರಾ, ಮತ್ತೆ ಇಂಥದಕ್ಕೆ ನಿಮ್ಮ ಹೌ ಡು ಯು ವಾಯ್ಸ್ ಔಟ್? ತುಂಬಾ ದುಃಖದ ವಿಚಾರ ಇದು. ಆಕ್ಚುಲಿ ಈ ಪ್ರಶ್ನೆಗೆ ಉತ್ತರ ಮಾಡೋದು ಬಹಳ ಒಂದು ಸಂಕಟದ ವಿಚಾರ. ಯಾಕಂದ್ರೆ ತುಂಬಾ ಕಷ್ಟಪಟ್ಟಿರ್ತಾರೆ. ಅದು ನನ್ನ ಸಿನಿಮಾ ಅಲ್ಲ, ಅದು ಹಿಟ್ ಸಿನಿಮಾನೋ, ಅದು ಹಿಟ್ ಅಲ್ಲೇ ಇರೋ ಸಿನಿಮಾನೋ, ಸಣ್ಣ ಸಿನಿಮಾನೋ, ದೊಡ್ಡ ಸಿನಿಮಾನೋ. ಯಾಕಂದ್ರೆ ಇಲ್ಲಿ ತುಂಬಾ ಜನ ಕೆಲಸ ಮಾಡ್ತಾರೆ. ಒಂದು 40-50 ಜನ ಮಿನಿಮಮ್, ಸಣ್ಣ ಬಜೆಟ್ ಅಂದ್ರೂ ಒಂದು 50-60 ಜನ ಕೆಲಸ ಮಾಡ್ತಾರೆ. ಅಷ್ಟು ಶ್ರಮನ ಯಾರೋ ಒಬ್ಬ ವ್ಯಕ್ತಿ ಯಾವುದೋ ಒಂದು ಆಪ್ ಅನ್ನ ಬಳಸ್ಕೊಂಡು ಈ ತರ ದುರುಪಯೋಗ ಪಡಿಸ್ಕೊಳ್ಳೋದು ನಿಜವಾಗ್ಲೂ ದುರದೃಷ್ಟಕರ. ಇದಕ್ಕೆ ಏನಂದ್ರೆ ನಾವೇನ್ ಮಾಡಕ್ಕಾಗತ್ತೆ? ನಾವಂದ್ರೆ ದುಃಖ ಪಡ್ಕೋಬಹುದು ಅಥವಾ ಬೇಜಾರು ಮಾಡ್ಕೋಬಹುದು. ಇದ್ರ ಬಗ್ಗೆ ನಾನು ತುಂಬಾ ಜನರ ಹತ್ರ ಕೇಳಿದಾಗ ಯಾರೊಬ್ರು ಹೇಳಿದ್ರು, ಇಲ್ಲಿ ಈ ತರ ಮಾಡಿದ್ರೆ ಎಲ್ಲಿ ಬ್ಲಾಕ್ ಮಾಡಿಸ್ಬೋದು, ಈ ತರ ಮಾಡಿದ್ರೆ ಬ್ಲಾಕ್ ಮಾಡಿಸ್ಬೋದು. ಅಂದ್ರೆ ಸಾಮಾನ್ಯವಾಗಿ ನಾವು ಹೇಗೆ ತಿಳ್ಕೊತೀವಿ ಆ ಮಟ್ಟದ ನಾಲೆಜ್ ನನಗಿದೆ ಹೊರತು ಅಲ್ಲ, ನಮ್ದೀಗ ಬಂದ್ರೆ ನಾವ್ ಏನ್ ಮಾಡ್ಬೇಕು ಅಂತ ನಾನು ಕೇಳಿದ್ದೆ. ನೋಡಿ, ಇಲ್ಲಿ ಇವ್ರಿಗೆ ಹೇಳಿದ್ರೆ ಇಲ್ಲಿ ಮಾಡಿದ್ರೆ ಅಲ್ಲಿ ಬ್ಲಾಕ್ ಮಾಡ್ತಾರೆ, ಈ ತರ ಈ ಮಟ್ಟದ ನಾಲೆಜ್ ಇದೆ ಹೊರತು ಅದರಿಂದ ಮೀರಿದ ನಾಲೆಜ್ ನನಗೂ ಕೂಡ ಇಲ್ಲ. ಬಟ್ ಬಹಳ ದುಃಖದ ವಿಚಾರ, ಇದು ಆಗ್ಬಾರ್ದು. ಇದನ್ನ ಸರ್ಕಾರ ಇರ್ಬೋದು ಅಥವಾ ನಮ್ಮ ಫಿಲ್ಮ್ ಚೇಂಬರ್ ಇರ್ಬೋದು ಅಥವಾ ಇನ್ಯಾವುದೋ ಹೈ ಅನುಭವ ಇರುವಂತ ಟೆಕ್ನಿಕಲ್ ಟೀಮ್ ಇದನ್ನ ಹೆಲ್ಪ್ ಮಾಡ್ಬೇಕು ನಮ್ಮಂತವರಿಗೆ. ಎಕ್ಸಾಕ್ಟ್ಲಿ, ಬಿಕಾಸ್ ಈ ವಿಚಾರ ನಾನು ಯಾಕೆ ಎತ್ತಿದೆ ಅಂತಂದ್ರೆ, FMC ಅಲ್ಲಿ ನಾವು ಸರ್ ನಮ್ಮ FMC ಶುರುವಾಗಿದೆ ವಾಯ್ಸ್ ಅಗೇನ್ಸ್ಟ್ ಪೈರಸಿ ಅಂತ ಹೇಳ್ಕೊಂಡು. ಬಿಕಾಸ್ ನಮ್ ಸಿನಿಮಾ ಪೈರಸಿ ಆದಾಗ ಅದರ ಕಷ್ಟಗಳು, ಅದರ ನಷ್ಟಗಳು, ಅದರಿಂದ ಆಗಿರುವ ಭ್ರಷ್ಟ ಅಂದ್ರೆ ಕೆಟ್ಟ ವಿಚಾರಗಳು, ಅಂದ್ರೆ ಒಂದ್ ಸಿನಿಮಾ ಜನರಿಗೆ ಈಸಿಯಾಗಿ ಸಿಗ್ತಾ ಇದ್ದಾಗ ಥಿಯೇಟರ್ಗೆ ಬರಲ್ಲ. ಎಷ್ಟೋ ಜನ ನಮ್ಗೆ ಹೆಂಗಾಗಿತ್ತು ಅಂದ್ರೆ, ರಿಲೀಸ್ ಆದ್ಮೇಲೆ ಈ ಸಿನಿಮಾ ಸೂಪರ್ ಆಗಿದೆ ನೋಡ್ದೆ ಅಂತ ಹೇಳಿದಾಗ ನಮಗ್ ಏನ್ ಖುಷಿ ಅಂದ್ರೆ, ಥಿಯೇಟರ್ ಎಲ್ಲೋ ನೋಡ್ಬಿಟ್ಟಿದ್ರೆ, ಎಲ್ಲಿ ನೋಡಿದ್ರಿ ಅಂತ ಕೇಳಿದಾಗ ಇದು ನೋಡಿ ಇಲ್ಲಿ ಅಂತ ಕಳಿಸ್ತಾರೆ. ಇಟ್ ಇಸ್ ಸೋ ಹರ್ಟ್ಫುಲ್. ಅದನ್ನ ನಾವು ಸಂತೋಷ್ ಅವರು ಆಕ್ಚುಲಿ ಲೀಗಲಿ ಫೈಟ್ ಮಾಡಿ ಅದನ್ನ ದೆಹಲಿ ತನಕ ತಗೊಂಡೋಗಿ, ಇತ್ತೀಚೆಗೆ ಒಂದು ಇದು ಏನು ವಿಡಿಯೋ ಕಾಲು ಆಯ್ತು ಜಾಯಿಂಟ್ ಸೆಕ್ರೆಟರಿ ಆಫ್ ಡೆಲ್ಲಿಯಿಂದ, ಏನ್ ಪೈರಸಿ ಇಶ್ಯೂ ಇದೆ ಅದ್ರ ಬಗ್ಗೆ ಮಾತಾಡಿದ ಪ್ರತಿಯೊಂದು ಸಿನಿಮಾ ಇಂಡಸ್ಟ್ರಿ ಅವರಿಗೆ ಕರೆದು ವಿಡಿಯೋ ಕಾಲ್ ಅಲ್ಲಿ ಜಾಯ್ನ್ ಆಗಿ ಅಂತ ಹೇಳಿದಾಗ, ದುರಾದೃಷ್ಟವಶಾತ್ ಕನ್ನಡ ಇಂಡಸ್ಟ್ರಿಯಿಂದ ಸಂತೋಷ್ ಅವರೊಬ್ಬರೇ ಜಾಯ್ನ್ ಆಗಿತ್ತು, ಬೇರೆ ಯಾರು ಆಗ್ಲಿಲ್ಲ. ಕಾರಣ ಬಿಸಿ ಇರ್ಬೋದು, ಅಥವಾ ನಮಗೆ ಯಾಕೆ, ಅಥವಾ ಕೆಲವು ಜರ್ನಲಿಸ್ಟ್ಗಳು ಹೇಳೋ ಪ್ರಕಾರ ಇಟ್ ಇಸ್ ಅನ್ ಔಟ್ಡೇಟೆಡ್ ಇಶ್ಯೂ ಅಂತ ಹೇಳ್ಕೊಂಡು. ಬಟ್ ದ ಒನ್ ಹೂ ಡಸ್ ದ ಬಿಸ್ನೆಸ್, ಹೂ ನೋಸ್ ದ ಪೇನ್ ಆಫ್ ಏನು ಅವರ ವಿಚಾರಗಳು ಬಡಿಸ್ಲಿಕ್ಕೆ ಇಟ್ಟಾಗ ಕೆಲವರು ಇದನ್ನ ಎತ್ಕೊಂಡು ಹೋಗಿ ಚೆನ್ನಾಗಿಲ್ಲ ಅಥವಾ ಹಾಳು ಮಾಡಿ ಹಾಕಿದ್ರೆ ಹೆಂಗಾಗುತ್ತೆ, ಇದು ಪೈರಸಿ ಅನ್ನೋದಂಥದ್ದು. ತಾವು ಕೂಡ ಮುಂದಿನ ದಿನಗಳಲ್ಲಿ FMC ಅಲ್ಲಿ ಇಂಥ ವಿಚಾರಗಳು ಬಂದಾಗ ದಯವಿಟ್ಟು ಮಾತಾಡಿ. ನಾಟ್ ಓನ್ಲಿ FMC, ವೆರ್ ಎವರ್ ಯು ಆರ್,
ಎಸ್, ಖಂಡಿತ ಇಟ್ ಇಸ್ ಖಂಡಿತ. ವೆರಿ ಇಂಪಾರ್ಟೆಂಟ್ ಬಿಕಾಸ್ ಇಂಥದನ್ನ ತಡೆ ಹಿಡಿಬೇಕು. ಹೌದು. ಒಂದು ಸಿನಿಮಾ ಬಿಸ್ನೆಸ್ ಆಗೋದೇ ಅಲ್ಲಿ ನಿಂತು ಹೌದು. ಹೋಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ವಿಚಾರ ತೆಗ್ದೆ. ಸರ್, ಇದ್ರ ಜೊತೆಗೆ ಇವಾಗ ಹಲವು ವಿಚಾರಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಕ್ರೌಡ್ ಪುಲ್ಲಿಂಗ್ ಅನ್ನೋದು ಒಂದು ಟೈಮಿಂದ ಟ್ರೆಂಡ್ ಆಗಿ ಬಂದ್ಬಿಡ್ತು. ಬಿಕಾಸ್ ನೀವು ಆ ಜಾಲಿ ಡೇಸ್ ಸೂಪರ್ ಹಿಟ್ ಸಿನಿಮಾ ಕೊಟ್ಟವ್ರು, ಅಥವಾ ಇದು 18/9 ಇರ್ಬೋದು ಸೂಪರ್ ಹಿಟ್ ಸಿನಿಮಾ ಕೊಟ್ಟವ್ರು, ಆರ್ಗ್ಯಾನಿಕ್ ಇದು ಆಡಿಯನ್ಸ್ ನ ನೋಡಿದವ್ರಿಗೆ ಈಗ ಒಂದಷ್ಟು ಕಾಲದಿಂದ ಆರ್ಟಿಫಿಷಿಯಲ್ ಜನರನ್ನ ಕರೆಸ್ಕೊಳ್ತಾರೆ. ಅವರಿಂದ ಆಕ್ಚುಲಿ ಏನು ಪ್ರಯೋಜನ ಆಗಲ್ಲ. ಸೊ ಇದಕ್ಕೆ ನೀವು ಏನ್ ಹೇಳ್ತೀರಿ? ಆಕ್ಚುಲಿ ಬಹಳ ಒಳ್ಳೆ ಕ್ವಶನ್ ಕೇಳಿದ್ರಿ. ಆಕ್ಚುಲಿ ನಾವು ಕಾಲೇಜಿಗೆ ಹೋಗ್ತಾ ಇದ್ದೆ ಜಾಲಿ ಡೇಸ್ ಆಗ್ಬೇಕಾದ್ರೆ. ನಮ್ಗೆ ಆಕ್ಚುಲಿ ಏನೂ ಗೊತ್ತಿಲ್ಲ. ಹೀರೋ ಆದ್ವಿ, ಯಾರೋ ಒಂದು ಅವಕಾಶ ಕೊಟ್ರು, ಮನೆ ಹತ್ರ ಕಾರ್ ಬರ್ತಾ ಇತ್ತು, ಓಹ್ ಕಾರಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ. ಅಂದ್ರೆ ಹಿಂದೆಲ್ಲ ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿ ಮಾಡಿದಾಗ ನಮ್ಗೆ ಅದಿರ್ಲಿಲ್ಲ. ಕಾರ್ ಬರೋದು, ಇದು ಅಲ್ಲಿ ಆಕ್ಚುಲಿ ನನ್ನ ಲೈಫಿನ ಬೆಸ್ಟ್ ಮೂಮೆಂಟ್ಸ್ ಅಂದ್ರೆ ಜಾಲಿ ಡೇಸ್. ಸೊ ಅವಾಗ ಏನು ಗೊತ್ತೇ ಇಲ್ಲದಾಗ ದೈವ ಕೃಪೆಯಿಂದ ಒಂದು ಅವಕಾಶ ಸಿಕ್ಕಿದಾಗ ಅದನ್ನ ಎಂಜಾಯ್ ಮಾಡ್ತೀವಲ್ಲ, ಅದು ದಿಸ್ ಅಲ್ಟಿಮೇಟ್. ಸೊ ಆ ಬ್ಯೂಟಿಫುಲ್ ಮೂಮೆಂಟ್ಸ್ಗಳು. ಆಮೇಲೆ ನಾವು ತ್ರಿವೇಣಿ ಥಿಯೇಟರ್ ಅಲ್ಲಿ 50 ದಿವಸ ಹೋಗುತ್ತೆ. 50 ದಿವಸ ಪೋಸ್ಟರ್ ಬಿದ್ದಾಗ ನಮಗೆ ಅದ್ರದ್ದು ಏನು ಗೊತ್ತಿಲ್ಲ. 50 ದಿವಸ ಹೋಯ್ತು, ಗೋಡೆ ಮೇಲೆ ಪೋಸ್ಟರ್ ಬಿದ್ದು ಇಷ್ಟು ಮಾತ್ರ ಗೊತ್ತಿದೆ. ಅದ್ರ ಹಿಂದ್ಗಡೆ ಪೇನ್ಗಳದ್ದು ಆಕ್ಚುಲಿ ಹೇಳ್ಬೇಕಂದ್ರೆ ಆ ನಿರ್ಮಾಪಕರು, ಆ ನಿರ್ದೇಶಕರು ಅವ್ರು ಎಷ್ಟು ಕಷ್ಟಪಟ್ಟಿದಾರೋ ನಮ್ಗೆ ಗೊತ್ತಿಲ್ಲ. ಬಟ್ ಆ ಪೋಸ್ಟರ್ ಮಾತ್ರ ನೋಡಿದ್ವಿ ನಾವು. ಬಟ್ ಅವ್ರಿಗೆಲ್ಲ ನಾನು ಇವತ್ತು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ನನಗೆ ನಮ್ಮ ಸಿನಿಮಾಗಳು ಈಗಿನ ದಿನಗಳಲ್ಲಿ ನೀವು ಹೇಳಿದಾಗ ನನಗೆ ಅದರ ಅರಿವು ಆಗ್ತಾ ಇದೆ, ಎಷ್ಟು ಕಷ್ಟ ಇದೆ ಅಂತ. ನೀವೊಂದು ಪಾಯಿಂಟ್ ಹೇಳಿದ್ರಿ, ಕ್ರೌಡ್ ಪುಲ್ಲಿಂಗ್ ಅಥವಾ ಜನ ಥಿಯೇಟ್ರಿಗೆ ಬರೋದು. ನಮ್ಗೆ ಅವಾಗ ಗೊತ್ತೇ ಇಲ್ಲ, ನಮ್ಗೆ ಈ ಥಾಟ್ಗಳೇ ಇಲ್ಲ. ಆವಾಗ ಥಿಯೇಟ್ರಿಗೆ ಆರ್ಗ್ಯಾನಿಕ್ ಆಗಿ ಜನ ಬರ್ತಾ ಇದ್ರು. ಬಟ್ ಇದು ಯಾಕೆ ಬಂತು ಅಂದ್ರೆ ಆಕ್ಚುಲಿ ಜನ ಒಳ್ಳೆ ಸಿನಿಮಾನ ಯಾವಾಗ್ಲೂ ಇಷ್ಟಪಡ್ತಾರೆ. ಅವರಿಗೆ ಆರ್ಗ್ಯಾನಿಕ್ ಆಗಿ ಅವ್ರು ಬಂದು ಮುತ್ತಿಗೆ ಹಾಕ್ತಾರೆ. ಈಗ ಸೂಪರ್ ಸೋನೆ ಅದಕ್ಕೆ ಒಂದು ಅದ್ಭುತ ಉದಾಹರಣೆ ಅದು. ಓಕೆ, ನಾನು ಇದನ್ನ ತುಂಬಾ ಹಿಂದೆನೂ ಪ್ರೆಸ್ ಮೀಟ್ ಅಲ್ಲಿ ಮಿಡ್ಲಲ್ಲಿ ಕೋವಿಡ್ ಬಂದಿರೋದ್ರಿಂದ ಸಮಸ್ಯೆ ಆಗ್ತಿತ್ತು. ಇದು ನಾನು ಈ ಕ್ರೌಡ್ ಪುಲ್ಲಿಂಗ್ ಪಾಯಿಂಟ್ ನಾನು ಹೇಳೋದಾದ್ರೆ, ಯಾಕೆ ಅಂದ್ರೆ ಅವಾಗೆಲ್ಲ ನಾವು ಮನೆಯಲ್ಲೇ OTT ನೋಡೋದಕ್ಕೆ, ಈ ಪ್ಲಾಟ್ಫಾರ್ಮ್ ಅಲ್ಲಿ ನೋಡಕ್ ನಾವು ಶುರು ಮಾಡಿದ್ವಿ. OTT ಯಾವುದೇ ಇರ್ಲಿ, ಒಂದು ಜಾಗದಲ್ಲಿ ನಾವು ಅದು ನಮ್ಗೆ ಸಿಗುತ್ತೆ ಅಂತ ಗೊತ್ತಾಗ ನಾವು ಆ ಜಾಗ ಬಿಟ್ಟು ಹೋಗಕ್ಕೆ ನಾವು ಅಭ್ಯಾಸ ಮಾಡೋದಿಲ್ಲ. ಸಾಮಾನ್ಯದಲ್ಲಿ ಊರಲ್ಲಿ ಹಿಂದೆ ಸಂತೆ ಅಂತ ಇರ್ತಾ ಇತ್ತು. ಆ ಸಂತೆಯಲ್ಲಿ ಶನಿವಾರ ಸಂತೆ ಅಥವಾ ಸೋಮವಾರ ಸಂತೆ, ಆ ಸಂತೆಗೆ ನಾವು ಎಲ್ಲ ಹೋಗ್ಬಿಡ್ತೀವಿ, ಎಲ್ಲಾ ಸಾಮಾನು ತಗೊಂಡ್ ಬಂದ್ಬಿಡ್ತಾ ಇದ್ವಿ. ಸೊ ಶನಿವಾರ ಸಂತೆ ಅನ್ನೋದು ಅದು ಮುಖ್ಯವಾದ. ಮನೆ ಯಜಮಾನ ಅದಿನ ಹೋಗಿ ಸಾಮಾನು ತಗೊಂಡ್ಬರ್ಬೇಕು. ಇವಾಗ ಏನಾದ್ರು ರೋಡ್ಗೂ ಈ ತರ ಮಾಲ್ಗಳಾಗ್ಬಿಟ್ಟಿದೆ, ಅಲ್ಲೆಲ್ಲ ಸಿಗುವಾಗ ಸೊ ಆ ಸಂತೆ ಬಗ್ಗೆ ಎಲ್ಲಿ ಯೋಚನೆ ಮಾಡಿ. ಸೊ ಆ ತರ ಆಗ್ಬಿಟ್ಟಿದೆ ಮೈಂಡ್ ಸೆಟ್. ಇವಾಗ ಎಲ್ಲೆಲ್ಲ ಅಲ್ಲೆಲ್ಲ ಸಿಗುವಾಗ ಜನ ಅಲ್ಲಿಗೆ ಹೋಗೋಕೆ ಪ್ರಯತ್ನ ಪಟ್ಟಿದ್ದಾರೆ. ಅಂದ್ರೆ ಇವಾಗ ನಾವು ನಮ್ಮ ಏನಾದ್ರೂ ಒಂದು ಅದ್ಭುತವಾದ ವಿಚಾರ ಹೇಳಿದ್ರೆ, ವಿಚಾರ ಮಾಡಿದ್ರೆ ಅದನ್ನ ನಾವು ಫಸ್ಟಿತ್ವಾಗಿ ತಲುಪಿಸ್ಬೇಕಾಗುತ್ತೆ. ಕ್ರೌಡ್ ಪುಲ್ಲಿಂಗ್ ಅಂದ್ರೆ ಆ ಪದ ನಾನು ಬಳಸಕ್ ಇಷ್ಟಪಡಲ್ಲ. ಒಂದಿಷ್ಟು ಜನಕ್ಕೆ ತೋರ್ಸ್ಬೇಕಾಗತ್ತೆ. ನಾವು ಇಷ್ಟೊಂದು ಜನಕ್ಕೆ ತೋರಿಸಿ ನಮ್ದು ನೋಡಿ ನಾವು ಈ ತರ ಮಾಡಿದ್ವಿ, ಚೆನ್ನಾಗಿದ್ರೆ 4 ಜನಕ್ಕೆ ತಿಳಿಸಿ, 4 ಜನಕ್ಕೆ ನಮ್ಮ ಆ ಸಿನಿಮಾದ ಬಗ್ಗೆ ಅಥವಾ ಇದ್ರ ಬಗ್ಗೆ ಅಭಿಪ್ರಾಯ ಕೊಡಿ ಅಂತ ಕೇಳೋದ್ರಲ್ಲಿ ತಪ್ಪೇ ಇಲ್ಲ. ಇವಾಗ ನಾವು ಈಗ ಮೊನ್ನೆ ಮಾಡಿದಾಗ ಒಂದು 200 ಜನ ನಮ್ಮ ಸಿನಿಮಾ ನೋಡಿದ್ರು, ಎಷ್ಟೋ ಜನ ಖುಷಿ ಪಟ್ರು, ತಬ್ಕೊಂಡ್ರು, ಫೋಟೋ ತೆಗೆಸ್ಕೊಂಡ್ರು, ಅದ್ಭುತವಾದ ಕ್ಲೈಮ್ಯಾಕ್ಸ್ ಅಂದ್ರು, ನಾನು ನಿಮ್ಗೆ ಇದನ್ನ ಕಳಿಸಿದೀನಿ, ಅಷ್ಟು ನಮ್ಮನ್ನು ಹೋಗ್ಲಿ ಕೊಂಡಾಡಿದಾಗ ಸೊ ಅಲ್ಲಿ ನಾವು ಕರೆದವ್ರು ತುಂಬಾ ಜನ ಬಂದಿದ್ದಾರೆ. ಸೊ ಆವಾಗ ನಮ್ಗೆ ಏನಾಗುತ್ತೆ, ಅವರ ರಿವ್ಯೂಸ್ಗಳಿದೆಯಲ್ಲ ಅದು ಆರ್ಗ್ಯಾನಿಕ್ ಆಗಿದ್ದಾಗ, ಸೊ ಅದು ಇವತ್ತಿನ ಸೋಷಿಯಲ್ ಮೀಡಿಯಾದಲ್ಲಿ 50 ಜನ ಒಂದು ರಿವ್ಯೂ ಕೊಟ್ರಂದ್ರೆ ಅದು 5 ಲಕ್ಷಕ್ಕೆ ಸಮಾನ. ಅದನ್ನ ಅಷ್ಟು ಬೇಗ ದಿನ ಬೆಳಗಾಗೋದ್ರೊಳಗೆ ನಾವು ಇಲ್ಲಿಂದ ಬಳ್ಳಾರಿ ತಳಿಸ್ಬೋದು, ಇಲ್ಲಿಂದ ಬೆಳಗಾವಿಗೆ ತಳಿಸ್ಬೋದು, ಸೊ ಸ್ಪ್ರೆಡ್ ಮಾಡ್ಬಿಡ್ಬೋದು. ಸೊ ಅದು ತಪ್ಪು ಅಂತ ನಾನು ಅದನ್ನ ಹೇಳೋದಿಲ್ಲ. ನಾವು ಯಾವ ರೀತಿ ಮಾಡ್ತೀವಿ ಅನ್ನೋದ್ರ ಮೇಲೆ ಅದು ಅದರ ಸಾಧಕ ಬಾಧಕಗಳು ನಿಂತಿದೆ. ಎಕ್ಸಾಕ್ಟ್ಲಿ, ಅವ್ರು ಹೇಳ್ದಂಗೆ ಕ್ರೌಡ್ ಪುಲ್ಲಿಂಗ್ ಮಾಡೋದು ಅಂದ್ರೆ ನೀವು ನಿಮ್ಮ ವಿಚಾರಗಳನ್ನ ಅಥವಾ ನಿಮ್ಮ ಸಿನಿಮಾನ, ನೀವು ಮಾಡಿದ ಕೆಲಸವನ್ನ ರೈಟ್ ವೇನಲ್ಲಿ ರೈಟ್ ಜನರಿಗೆ ತಿಳಿಸಿದ್ರೆ ಆ ಜನಗಳು ಅದನ್ನ ಎಲ್ಲಿಗೆ ತಲುಪಿಸ್ಬೇಕು, ಚೆನ್ನಾಗಿದೆ ಅಂತ ಹೇಳಿದಾಗ ಅದನ್ನ 100 ಜನರಿಗೆ ಹೇಳ್ತಾರೆ. ಇಲ್ಲ ಬಹುಶಃ ಅವರಷ್ಟಕ್ಕೆ ಅವ್ರು ಸುಮ್ಮನೆ ಆಗ್ಬೋದು. ಇವ್ರು ಹೇಳ್ದಂಗೆ ಅದನ್ನ ಸರಿಯಾದ ರೀತಿಯಲ್ಲಿ ಮಾಡಿ, ಒಂಟ ಸೈಂಟಿಫಿಕ್ ಆಗಿ ಟೆಕ್ನಿಕಲಿ ಯಾರನ್ನ ಕರೆಸ್ಬೇಕು, ಯಾರಿಗೆ ಸಿನಿಮಾ ತೋರಿಸ್ಬೇಕು, ಅವರು ನಿಜವಾಗ್ಲೂ ಇಷ್ಟಪಡ್ತಾರ ಆ ಸಿನಿಮಾನ, ಹೋಗಿ 10 ಜನರಿಗೆ ಹೇಳ್ತಾರ ಅಂತವರಿಗೆ ತೋರ್ಸೋದ್ರಲ್ಲಿ ತಪ್ಪಿಲ್ಲ. ಸುಮ್ನೆ ಒಂದಷ್ಟು ಏಜೆನ್ಸಿಗಳಿದಾವೆ ಸರ್. ನಾವು ಸಿನಿಮಾ ಮಾಡಿದ ಟೈಮಲ್ಲೆಲ್ಲ ನಮ್ಗೆ ಏನಂತ ಹೇಳಿದ್ರೆ, ನಾವು ಪ್ರೆಸ್ ಮೀಟಿಗೂ ಇನ್ನೇನಕ್ಕೂ ಹೋಗಿರ್ತೀವಿ. ದೇ ಜಸ್ಟ್ ಫೈಂಡ್ ಯುವರ್ ನಂಬರ್, they will call you and they will say ನಿಮ್ಮ ಏನು ಟ್ರೈಲರ್, ನಿಮ್ದು ಟೀಸರ್ ಏನೋ ನೋಡ್ಬಿಟ್ಟು ಸೂಪರ್ ಆಗಿದೆ, ನಾನ್ ನಿಮ್ ಸಿನಿಮಾ ರಿಲೀಸ್ಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಾರೆ. ನಮಗೂ ಖುಷಿ, ಓ ವಾವ್, someone is approaching us. ಎದುರುಗಡೆ ಬಂದು ಕೂತ್ಕೊಂಡು ಕೇಳ್ತಾರೆ, ಯಾಕೆ ಮೇಡಮ್ ನಿಮ್ ಸಿನಿಮಾ ನೋಡ್ಬೇಕು,
ಸುಮ್ನೆ ಯಾಕೆ ಬಂದು ನೋಡ್ತಾರೆ? ನೀವೇನ್ ದರ್ಶನ್ ಹಾಕೊಂಡ್ ಮಾಡಿದ್ದೀರಾ ಅಥವಾ ಸುದೀಪ್ ಅವ್ರನ್ನ ಹಾಕೊಂಡ್ ಮಾಡಿದ್ದೀರಾ ಅಥವಾ ಯಶ್ ಅವ್ರನ್ನ ಹಾಕೊಂಡ್ ಮಾಡಿದ್ದೀರಾ? ಇಡೀ ಮೇಡಮ್ 1.5 ಲಕ್ಷ ಜನರನ್ನ ಕರೆಸ್ತೀನಿ. ಈ ತರ ಏಜೆನ್ಸಿಗಳು ಬರಬಾರ್ದು. ಇವ್ರು ಹೇಳಿದಾಗೆ ರೈಟ್ ವೇನಲ್ಲಿ ಮಾಡಿ ಯಾರಿಗೆ ತಲುಪಿಸ್ಬೇಕು ತಲುಪಿಸಿ 100% ಪ್ರೊಡ್ಯೂಸರ್ಗೂ, ಡೈರೆಕ್ಟರ್ಗೂ, ಸಿನಿಮಾ ಟೀಮಿಗೂ ಅಂಡ್ ಆಡಿಯನ್ಸಿಗೂ ರೈಟ್ ವೇನಲ್ಲಿ ಕನ್ವೆ ಆಗುತ್ತೆ. ಎಕ್ಸಾಂಪಲ್ ಸೂಫ್ರಮ್ಸು ಒಂದ್ ಒಳ್ಳೆ ಸಿನಿಮಾ, ಆ ಸಿನಿಮಾನ ಎಲ್ಲಿ ತೋರಿಸ್ಬೇಕು, ಹೇಗ್ ತೋರಿಸ್ಬೇಕು ಆಗ ತೋರಿಸಿದ್ರು. ನಂತರ ಜನರು ಎತ್ಕೊಂಡು ಇತಿಹಾಸ ಕ್ರಿಯೇಟ್ ಮಾಡ್ತು. ಇತಿಹಾಸ ಇವತ್ತು ನಿಜವಾಗ್ಲೂ ಕನ್ನಡ ಚಿತ್ರರಂಗಕ್ಕೆ ಸೂಪ್ರಮ್ಸು ಒಂದು ಮೈಲ್ಗಲ್ಲು. ಆಮೇಲೆ ಈ ತರ ಸಿನಿಮಾ ಈ 10 ಗೆಲ್ಬೇಕು ಮೇಡಮ್. ಅದು ಆವಾಗ ಏನಾಗುತ್ತೆ, ಹೊಸಬರಿಗೆ ಅವಕಾಶ ಆಗುತ್ತೆ. ಈ ಬಜೆಟ್ ಸಿನಿಮಾ ಅನ್ನೋದು ಸಿನಿಮಾ ಅಲ್ಲ, ಕಂಟೆಂಟ್ ಅನ್ನೋದು ಸಿನಿಮಾ ಆಗ್ಬೇಕು. ಆವಾಗ ಮಾತ್ರ ಇಂಡಸ್ಟ್ರಿ ಬೆಳೆಯಕ್ಕೆ ಆಗತ್ತೆ. ಆವಾಗ ಒಬ್ಬ ಸಾಮಾನ್ಯ ವ್ಯಕ್ತಿಗೂ ಸಿನಿಮಾ ಮಾಡೋ ಉತ್ಸಾಹ ಬರುತ್ತೆ, ಅವನಿಗೆ ಸಿನಿಮಾ ಮಾಡೋ ಕಾನ್ಫಿಡೆನ್ಸ್ ಬರುತ್ತೆ. ಸೊ ಅವ್ನು ಮುಂದೆ ಹೋಗಕ್ಕೆ ಖಂಡಿತ ದಾರಿ ಆಗುತ್ತೆ. ಈ ಇಂಥದ್ರಲ್ಲಿ ಒಂದು 25 ಆದ್ರೆ ಅಲ್ಲೊಂದು 10-15 ಗೆದ್ದಾಗ ಇನ್ನೊಂದು 50 ಜನ ಪ್ರೊಡ್ಯೂಸರ್ಸ್ಗಳು ಹುಟ್ಕೋತಾರೆ, ಒಂದು 50-100 ಜನ ಟೆಕ್ನಿಷಿಯನ್ಸ್ ಹುಟ್ಕೋತಾರೆ. ಅವ್ರಿಗೆಲ್ಲರಿಗೆ ಅವಕಾಶ ಆಗುತ್ತೆ, ಇಂಡಸ್ಟ್ರಿ ಆಟೋಮೆಟಿಕ್ ಬೆಳೆಯುತ್ತೆ. ನಮ್ಮ ಪ್ರಜ್ವಲಿ ಅವ್ರ ಕ್ವೆಶ್ಚನ್ ಪಾಪ ಸೈಲೆಂಟ್ ಆಗಿ ಕೂರಿಸ್ಬಿಟ್ಟು ನಾವೇ ಮಾತಾಡ್ತಾ ಇದ್ದೀವಿ. ಅವ್ರ ನಿಮ್ಮ ಸಿನಿಮಾನ ಬಂದು ನೋಡಿದಾಗ ಏನ್ ತಗೊಂಡೋಗ್ತಾರೆ ವ್ಯೂವರ್ಸ್? ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಅಂಡ್ ಸಂಬಂಧಗಳ ಬಗ್ಗೆ ಒಂದು ಒಳ್ಳೆ ಮಾಹಿತಿ ಇದೆ. ಅಂಡ್ ಇವಾಗಿನ ಜನರೇಷನ್ ಪೀಪಲ್ಗೆ ಇವಾಗ ಡಿವೋರ್ಸ್ ಅದೆಲ್ಲ ಒಂದು ಕಾರಣ ಇರುತ್ತೆ. ಬಟ್ ಈ ಮೂವಿ ನೋಡಿದಾಗ ಓಕೆ, ಒಂದು ಟೈಮ್ ತಗೊಂಡು ಇದನ್ನು ಅವಾಯ್ಡ್ ಮಾಡೋ ತರ ಒಂದು ಫೀಲ್ ಸಿಗುತ್ತೆ. ಅಂಡ್ ಯಂಗ್ ಜನರೇಷನ್ ಕೂಡ ಅಟ್ರಾಕ್ಟ್ ಮಾಡುತ್ತೆ. ಅಂಡ್ ಇವಾಗ ಪೀಪಲ್ ಏಜ್ ಆದವ್ರನ್ನ ಕೂಡ ಚೆನ್ನಾಗಿ ಅಟ್ರಾಕ್ಟ್ ಮಾಡುತ್ತೆ. ಒಂದು ಒಳ್ಳೆ ಕಥೆ. ಸರ್, ನೀವು ಹೇಳೋದಾರ ಆಡಿಯನ್ಸ್ ಏನ್ ತಗೊಂಡು ಹೋಗ್ಬೋದು ಸಿನಿಮಾ? ಆಕ್ಚುಲಿ ಅವರ ಎಕ್ಸ್ಪೀರಿಯನ್ಸ್ನ ರೀಕಾಲ್ ಮಾಡಿ ಮತ್ತೆ ಸರಿ ತಪ್ಪುಗಳನ್ನ ಅನಲೈಸ್ ಮಾಡಿ ಅವ್ರನ್ನ ಅವರೇ ಕ್ವಶನ್ ಮಾಡ್ಕೊಳ್ಳೋದಕ್ಕೆ ನಮ್ಮ ಸಿನಿಮಾ ಒಂದು ಉತ್ತಮ ಉದಾಹರಣೆ ಆಗುತ್ತೆ. ಸೊ ಅಂದ್ರೆ ಇಲ್ಲಿ ನಾವು ಯಾರಿಗೂ ಏನು ಹೇಳ್ಕೊಡ್ಬೇಕಾಗಿಲ್ಲ ಅಥವಾ ನಾವು ಯಾರಿಗೇನು ಮೆಸೇಜ್ ಕೊಡ್ಬೇಕಾಗಿಲ್ಲ. ಎಲ್ಲರಿಗೂ ಎಲ್ಲದೂ ಇದೆ, ಅನುಭವ ಇದೆ, ಎಲ್ಲರಿಗೂ ಎಲ್ಲದೂ ನಾಲೆಜ್ ಇದೆ. ಯಾವುದು ಸರಿ, ಯಾವುದು ತಪ್ಪು, ಯಾವುದು ಬೇಕು, ಯಾವುದು ಬೇಡ ಎಲ್ಲರಿಗೂ ಗೊತ್ತಿದೆ. ನಾವು ಏನಂದ್ರೆ ಕೆಲವು ಟೈಮಲ್ಲಿ ಅದನ್ನ ನೆನಪಿಸೋದು, ಅದನ್ನ ಟ್ರಿಗರ್ ಮಾಡೋದು, ಅದು ಮಾತ್ರ ನಮ್ಮಲ್ಲಿ ಮಾಡೋಕ್ಕಾಗೋದು. ನಾವು ಮೆಸೇಜ್ ಅಂದ ತಕ್ಷಣ ಅದರಿಂದ ಎಷ್ಟೋ ಜನ ಬದಲಾವಣೆ ಮಾಡ್ತೀವಿ ಅಥವಾ ಅಂತ ಹೇಳೋದಕ್ಕಿಂತ ಆ ಸರಿ ತಪ್ಪುಗಳನ್ನ ನೆನಪಿಸಿದಾಗ ಪ್ರತಿಯೊಬ್ಬ ವ್ಯಕ್ತಿಗೂ ಅವನ ಲೈಫಲ್ಲಿ ಆ ಘಟನೆಗಳು ನಡೆದಿರುತ್ತೆ. ನಾವೇನು ಈ ಘಟನೆ ನಡೀದೇ ಇರೋದೇನು ನಾವು ಮಾಡಿರಲ್ಲ. ಈಸ್ ಅ ರಿಯಲಿಸ್ಟಿಕ್ ಆಗಿ ನಡೆದ ಅನುಭವ. 31 ದಿವಸದಲ್ಲಿ ನಾವೇನು ತೋರಿಸಿದೀವಿ, ಇದು 31 ದಿವಸದ ಕತೆ ಅಲ್ಲ, ಇದು 30 ವರ್ಷದ ಅನುಭವ. ಅದನ್ನ ನಾವು ಶಾರ್ಟ್ ಆಗಿ, ಯಾಕಂದ್ರೆ ಎಲ್ಲ ಇನ್ಸ್ಟಾಗ್ರಾಮ್ ಸ್ಟೈಲಲ್ಲಿ ನಾವೇನಂದ್ರೆ ಈಗ ನಾವು ಅಷ್ಟು ಅನುಭವ ಹೇಳಕ್ಕಾಗಲ್ಲ. 30 ವರ್ಷದ ಅನುಭವವನ್ನ 30 ದಿವಸದಲ್ಲಿ 31ನೇ ದಿವಸ ಕ್ಲೈಮ್ಯಾಕ್ಸ್ ಆ ರೀತಿಲಿ ಹೇಳಕ್ ಪ್ರಯತ್ನ ಪಟ್ಟಿದ್ವಿ. ಖಂಡಿತ ಇಷ್ಟಪಡ್ತಾರೆ, ಕನೆಕ್ಟ್ ಆಗ್ತಾರೆ, ಖಂಡಿತ ಕನೆಕ್ಟ್ ಆಗ್ತಾರೆ. ಪ್ರತಿಯೊಬ್ಬ ಇಂಡಿವಿಜುವಲ್ ಏಜ್ ಅಂದ್ರೆ ಇಂಥ ಆಡಿಯನ್ಸ್ ಕ್ಯಾಟಗರಿ, ಈಗ ಫಾರ್ ಎಕ್ಸಾಂಪಲ್ ಯಂಗ್ಸ್ಟರ್ಸಿಗೋ ಅಥವಾ ಕಾಲೇಜ್ ಸ್ಟೂಡೆಂಟ್ಸಿಗೋ ಅಥವಾ ಒಂದು ಮ್ಯಾರಿಡ್ ಪೀಪಲ್ಗೋ ಆ ತರ ಕ್ಯಾಟಗರಿ ಆಡಿಯನ್ಸ್ ಇದಕ್ಕೆ? ಗಾಡ್ ಗ್ರೇಸ್ ಈ ಸಿನಿಮಾ ನಾವು ಮಾಡ್ತಾ ಇದು ಸ್ಕ್ರೀನ್ ಪ್ಲೇ ಹೇಗಾಗಿದೆ ಅಂದ್ರೆ, ಆರಂಭದಲ್ಲಿ ಯಂಗ್ಸ್ಟರ್ ಫ್ರೆಂಡ್ಸಿಗೆ ಕನೆಕ್ಟ್ ಆಗುತ್ತೆ, ಫ್ರೆಂಡ್ಸ್ ಇರೋದು, ಆಮೇಲೆ ಲವರ್ಸಿಗೆ ಕನೆಕ್ಟ್ ಆಗುತ್ತೆ, ಆಮೇಲೆ ಸಂಬಂಧದ ವ್ಯಾಲ್ಯೂ ಮೇಲೆ ಹೋಗುತ್ತೆ. ಬರ್ತಾ ಬರ್ತಾ ಅಪ್ಪ ಅಮ್ಮ ಬರ್ತಾರೆ, ಅಪ್ಪ ಅಮ್ಮನ ವ್ಯಾಲ್ಯೂಸ್ಗಳು ಬರುತ್ತೆ. ಆಮೇಲೆ ನಾವು ಕಟ್ಕೊಂಡಿರುವ ಸಂಬಂಧಗಳು, ನಾವು ತಗಲಾಕೊಂಡಿರೋ ವಿಚಾರಗಳು, ಪ್ಲಸ್ಸು ಮೈನಸ್ಸು, ಅದನ್ನ ಹೇಳ್ತಾ ಆ ವಿಚಾರ ಕ್ಲೈಮ್ಯಾಕ್ಸ್ ಹೋಗಿ ತಲುಪುತ್ತೆ. ಇದು ಒಬ್ಬ ಮನುಷ್ಯನ ಬ್ಯೂಟಿಫುಲ್ ಜರ್ನಿ ತರ ಹೋಗಿ ಎಂಡ್ ಆಗುತ್ತೆ. ಸೊ ಆಲ್ ಸೆಟ್ ಆಫ್ ಆಡಿಯನ್ಸ್, ಎಲ್ಲಾ ಕ್ಯಾಟಗರಿ ಜನರಿಗೆ ಸೆಟ್ ಅಂದ್ರೆ ಇಷ್ಟಪಡುವಂತಹ ಸಿನಿಮಾ 31 ಡೇಸ್ ಸಿನಿಮಾ. ಇವ್ರು ಹೇಳಿದಾಗೆ ಸಂಬಂಧಗಳು, ಪ್ರೀತಿ, ಪ್ರೇಮ, ರೆಸ್ಪೆಕ್ಟ್ ಏನ್ ಕೊಡಬೇಕು, ಇವು ಶಿ ಸೆಡ್ ಡಿವೋರ್ಸ್ಗಳ ಬಗ್ಗೆನೂ ಮಾತಾಡಿದ್ದಾರೆ, ಸಂಬಂಧಗಳ ಬಗ್ಗೆ. ಸೊ ಒಳ್ಳೇದಾಗ್ಲಿ ನಿಮ್ ಸಿನಿಮಾ. ಸರ್, FMC ನಲ್ಲಿ ನಡೆಯುವಂತಹ ಕಾರ್ಯಕ್ರಮಗಳನ್ನ ನಾವು ಒಂದಷ್ಟು ಶೋ, ಲೆಟ್ಸ್ ಟಾಕ್ ಇರ್ಬೋದು ಅಥವಾ ಪ್ರಿವ್ಯೂ ವಿತ್ ಕಾಕಾ ಅನ್ನೋ ಒಂದು ಪ್ರೋಗ್ರಾಮ್ ಕೂಡ ಮಾಡ್ತಾ ಇರ್ತೀವಿ. ಅದು ನೀವು ನೋಡಿರ್ಬೋದು. ಅಂದ್ರೆ ಪ್ರತಿ ವಾರ ರಿಲೀಸ್ ಆಗೋ ಸಿನಿಮಾದ ಬಗ್ಗೆ ಫ್ರೀ ಆಗಿ ಮಾಹಿತಿ ಕೊಡೋದು. ಅಂದ್ರೆ ಅದನ್ನ ಧಾಮ್ ಧೂಮ್ ಆಗಿ ಏನ್ ಹೇಳೋದಕ್ಕೆ ಹೋಗಲ್ಲ. ಪ್ರತಿ ವಾರ ಶುಕ್ರವಾರ ರಿಲೀಸ್ ಆಗೋ ಸಿನಿಮಾಗಳ ಬಗ್ಗೆ ಮಾಹಿತಿಯನ್ನ ಕೊಡ್ತೀವಿ. ಅಂಡ್ ಲೆಟ್ಸ್ ಟಾಕ್ ನಲ್ಲಿ ಬರ್ನಿಂಗ್ ಇಶ್ಯೂಸ್ ಇರ್ಬೋದು ಅಥವಾ ಜನರಲ್ ಇಶ್ಯೂಸ್ ಆಫ್ ರಿಲೇಟೆಡ್ ಟು ಸಿನಿಮಾ ಬಗ್ಗೆ ಮಾತಾಡ್ತೀವಿ. ಸೊ ಈ ಕಾರ್ಯಕ್ರಮ ನೋಡಿರಬಹುದು ನೀವು. ನಿಮಗೆ ಏನು FMC ಬಗ್ಗೆ ಏನ್ ಹೇಳ್ತೀರಾ ಸರ್? ಆಕ್ಚುಲಿ FMC ಈಗ ಸದ್ಯಕ್ಕೆ ಬ್ಯಾಕ್ ಬೋನ್ ಆಫ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ಈ ಬಳಗ ಎಷ್ಟು ಹೆಲ್ಪ್ ಆಗಿದೆ ಅಂದ್ರೆ, ಈಗ ಇವತ್ತು ಸಂತೋಷ್ ಅವರು ನನ್ನನ್ನ ಇಲ್ಲಿ ಕರೆದು ಇಲ್ಲಿ ಕೂರಿಸಿದ್ದಾರೆ.
ಆಕ್ಚುಲಿ ಕೂರಿಸಿದ್ದಾರೆ ಅಂದ್ರೆ ಅಲ್ಲಿ ನಿಸ್ವಾರ್ಥ ಸೇವೆ ಇದೆ. ಇದು ಈ ನನ್ನ ಸಿನಿಮಾಕ್ಕೆ ಅವ್ರು ಬೆಂಬಲವಾಗಿ ನಿಂತಿದ್ದಾರೆ. ಈ ಬೆಂಬಲವಾಗಿ ನಿಲ್ಲೋದಿದೆಯಲ್ಲ, ದಿಸ್ ಈಸ್ ಬ್ಯಾಕ್ ಬೋನ್ ಆಗಿ ನಿಲ್ಲೋದಿದೆಯಲ್ಲ, ಇದು ತುಂಬಾ ದೊಡ್ಡ ವಿಚಾರ. ಇವತ್ತಿನ ದಿನದಲ್ಲಿ ನಿಂತ್ರೆ ಕೂತ್ರೆ, ಕೂತ್ರೆ ನಿಂತ್ರೆ ದುಡ್ಡು ದುಡ್ಡು ದುಡ್ಡು. ಸೊ ಅಂಥದ್ರಲ್ಲಿ ಬಂದು ಕರೆದು ಒಳ್ಳೆ ಟೀ ಮತ್ತು ತಿಂಡಿ ಕೊಟ್ಟು ಉಪಚಾರ ಮಾಡಿ, ಬಾರಪ್ಪ ನಿನ್ ಪಿಕ್ಚರ್ ಮಾಡಿದ್ಯಾ, ನಿನ್ ಪಿಕ್ಚರ್ ರಿಲೀಸ್ ಆಗ್ತಾ ಇದೆ, ಬಾ ನಿನ್ಗೊಂದು ಇಂಟರ್ವ್ಯೂ ಮಾಡಿ ನಿನ್ ಸಿನಿಮಾದ ಬಗ್ಗೆ ನಾನು ಒಳ್ಳೆ ರೀತಿಲಿ ಮಾಹಿತಿ ಕೊಡ್ತೀನಂತ ನೀವು ಕೊಡೋದಿದೆಯಲ್ಲ, ಇದು ಆಕ್ಚುಲಿ ಕನ್ನಡ ಚಿತ್ರರಂಗದ ಭಾಗ್ಯ. ಇದು ನಿಮ್ಮಂಥವ್ರು ಇಂಥ ಒಂದು ಆರ್ಗನೈಸೇಷನ್ ಮಾಡಿರೋದು, ಇದನ್ನ ಬೆಳೆಸ್ತಾ ಇರೋದು ನಮ್ಮಂಥವ್ರಿಗೆ ಒಂದು ಸ್ಫೂರ್ತಿ, ಬೂಸ್ಟರ್ ಡೋಸೇಜ್ ಇದು. ಅದನ್ನ ಹೇಳಕ್ ನಾನು ಇಷ್ಟಪಡ್ತೀನಿ. ಯಾಕಂದ್ರೆ ಈ ತರ ಆಗ್ಬೇಕು. ಈಗ ಇದು ನಾನು ಎಷ್ಟೋ ಕಡೆ ಎಂಟ್ರಿಗೆ ಹೋಗ್ತೀವಿ, ಇನ್ನೊಂದು ಮಾಡ್ತೀವಿ, ಬಟ್ ಈ ತರ ಕರೆದು ಕೂರಿಸಿ ನಿಮ್ಮಲ್ಲಿರುವ 8-10 ಚಾನಲ್ಗಳಿಗೆ ನಮ್ಮನ್ನ ಬೂಸ್ಟ್ ಮಾಡೋದಿದೆಯಲ್ಲ, ಈಸ್ ಎ ಗಾಡ್ ಗ್ರೇಸ್. ಇದು ನಮ್ಗೆ ಆ ಕೆಲಸ ನೀವು ಮಾಡ್ತಾ ಇದ್ದೀರಿ. ನಾನು ಥ್ಯಾಂಕ್ಸ್ ಟು ಹೋಲ್ ನಿಮ್ಮ ಟೀಮ್ಗೆ ನಾನು ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಕೊನೆಯದಾಗಿ ಹೇಳೋದಾದ್ರೆ, ನಿಮ್ಮ ಆಡಿಯನ್ಸ್ ಅನ್ನ ನೀವು ಇನ್ವೈಟ್ ಮಾಡ್ತಿದ್ರೆ, ಯು ಕ್ಯಾನ್ ಇನ್ವೈಟ್ ದೆಮ್ ಹ್ಯಾಪಿಲಿ. ಎಲ್ಲ ಕನ್ನಡ ಜನತೆಗೆ ನಮಸ್ಕಾರ. ನನ್ನ ಸಾಕಷ್ಟು ಸಿನಿಮಾ ನೀವು ನೋಡಿದಿರಿ. ಜಾಲಿ ಡೇಸ್ ಇರ್ಬೋದು, ಕೇಸ್ ನಂಬರ್ 18 ಬಾರ್ ಇರ್ಬೋದು, ಪೈಪೋಟಿ, ರಾಜು, ಜಗತ್ ಕಿಲಾಡಿ, ಈ ರೀಸೆಂಟ್ ಆಗಿ ಬಂದ ಶಾನುಭಾಗ್ರ ಮಗಳಿರ್ಬೋದು. ಸೊ ಇಷ್ಟೆಲ್ಲ ನೀವು ನೋಡಿ ನನ್ಗೆ ಆಶೀರ್ವಾದ ಮಾಡಿದಿರಿ. ಸೊ ನನ್ಗೆ ಸಾಕಷ್ಟು ಸಕ್ಸಸ್ ಕೂಡ ಸಿಕ್ಕಿದೆ. ಸೊ ಈ 31 ಡೇಸ್ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಕಾಮಿಡಿ, ಸಸ್ಪೆನ್ಸ್, ಥ್ರಿಲ್ಲರ್ ಎಲ್ಲ ಅನುಭವಗಳನ್ನು ಒಳಗೊಂಡಂತ ಒಂದು ಸಿನಿಮಾ. 15 ದಿವಸ 1 ದಿವಸ ಅಂದ್ರೆ 31 ದಿವಸ. ಸೊ ಬ್ಯೂಟಿಫುಲ್ ಆಗಿ ಒಂದು ನರೇಷನ್ ಸ್ಟೈಲ್ ಇದೆ. ಇದು ಇಸ್ ಎ ಮ್ಯೂಸಿಕಲ್ ಸಿನಿಮಾ. ಇದು ಸಂಗೀತ ಪ್ರಧಾನವಾದ ಸಿನಿಮಾ. ವಿ ಮನೋಹರ್ ಸರ್ 150ನೇ ಸಿನಿಮಾ. ಈ ಸಿನಿಮಾನ ಆಲ್ರೆಡಿ ನಾವು ಶೋ ಮಾಡಿದೀವಿ. ಜನರ ಬರಪೋರ ನಮಗೆ ಪ್ರಶಂಸೆ ಸಿಕ್ಕಿದೆ. ಇವಾಗ ಹಾಗೆ ಇಡೀ ಕರ್ನಾಟಕದಾದ್ಯಂತ ಈ ಖುಷಿ ಪ್ರಶಂಸೆ ಸಿಗುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ, ಬಯಸ್ತಾ ಇದ್ದೀನಿ. ಸೊ ಎಲ್ಲರೂ ಈ 31 ಡೇಸ್ ನೋಡಿ ನಮ್ಗೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಪ್ರಜ್ವಲಿ, ಎಲ್ಲರೂ ಥಿಯೇಟರ್ಗೆ ಬಂದು ಈ ಮೂವಿನ ನೋಡಿ ಅಂಡ್ ಒಳ್ಳೆ ಅನುಭವ ಸಿಗುತ್ತೆ ನಿಮ್ಗೆ ಈ ಮೂವಿ ನೋಡ್ಕೊಂಡು, ಅಂಡ್ ನಮ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ವೆರಿ ನೈಸ್ ಸರ್. ನಾನು ಕೂಡ ಹೇಳೋದಕ್ಕೆ ಇಷ್ಟಪಡೋದು, ಯಾರೇ ಸಿನಿಮಾ ಪ್ರಿಯರು ದಯವಿಟ್ಟು 31 ಡೇಸ್ ಸಿನಿಮಾವನ್ನ ಥಿಯೇಟರ್ಗೆ ಬಂದು ಟಿಕೆಟ್ ತಗೊಂಡು ಸಿನಿಮಾ ನೋಡಿ, ಸಿನಿಮಾ ಚೆನ್ನಾಗಿ ಅನಿಸ್ತು, ಇಷ್ಟ ಆಯ್ತು ಅಂತ ಹೇಳಿದಾಗ 10 ಜನರಿಗೆ ಶೇರ್ ಮಾಡಿ. ನಮ್ಮ ಕನ್ನಡದ ಸಿನಿಮಾ, ನಮ್ಮ ನೆಲದ ಸಿನಿಮಾಗಳು ಎಲ್ರಿಗೂ ಇಷ್ಟ ಆಗ್ಬೇಕು. ಅದನ್ನ ತಲುಪುವಲ್ಲಿಗೆ ತಲುಪಿ ಅವರು ನೋಡ್ಬೇಕಾದಂತ ಸಕ್ಸಸ್ ಅವ್ರಿಗೆ ಸಿಗ್ಲಿ, ನಿರ್ಮಾಪಕರಿಗೆ ಸಿಗ್ಲಿ, ನಿರ್ದೇಶಕರಿಗೆ ಸಿಗ್ಲಿ, ಆ ಟೀಮಿಗೆ ಮತ್ತಷ್ಟು ಕೆಲಸಗಳು ಸಿಗ್ಲಿ ಅಂತ ಹಾರೈಸ್ತೇನೆ. ಹಾಗೇನೆ ಆಲ್ ದಿ ಬೆಸ್ಟ್ ಅಂತ ಬೋತ್ ಆಫ್ ಯು ಅಂತ ಹೇಳ್ತಾ, ನಿಮ್ಮ ಸಿನಿಮಾ ಸೂಪರ್ ಸಕ್ಸಸ್ ಆಗ್ಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಗುಡ್ ಬೈ, ಟೇಕ್ ಕೇರ್. ಥ್ಯಾಂಕ್ ಯು.